ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಶಿಶಿರ್ ಅವ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಪ್ಲೆಜರ್. ನಮ್ಮ ತಂದೆ ತಾಯಿ ಇದ್ದಾರೆ, ಆ್ಯಂಡ್ ಅದಿತಿ ಥ್ಯಾಂಕ್ ಯು, ಸಿನಿಮಾ ಹೀರೋ, ಆ್ಯಂಡ್ ಮೀಡಿಯಾ ಆ್ಯಂಡ್ ಪ್ರೆಸ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಅವಿನಾಶ್ ಎಲ್ಲರೂ ಇದರಲ್ಲಿ ಖುಷಿ ಆಗ್ತಾಯಿದೆ. ಆ್ಯಂಡ್ ಬಿಗ್ ಬಾಸ್ ಅಲ್ಲಿ ಆಗಿದ್ದು ಐ ಥಿಂಕ್ ಬರೀ ನಾನು ತಡೆದಿರೋದು ಮಾತ್ರ ತೋರಿಸ್ತಾರೆ, ಬಟ್ ಅಲ್ಲೂ ಜಗಳ ಆಡಿದ್ದೀನಿ, ಕಿಚ್ಚಾಡಿದ್ದೀನಿ, ಕೂಗಾಡಿದ್ದೀನಿ. ಸೊ ಸಿಕ್ಕಾಪಟ್ಟೆ ಎಡಿಟ್ ಆಗುತ್ತೆ, ಸೊ ಅದೇನು ಮಾಡೋಕ್ಕಾಗಲ್ಲ. 1 ಅವರ್ ಏನು ತೋರಿಸ್ಬೇಕು ಅದು ತೋರಿಸ್ತಿದೆ. ಬಟ್ ಡೆಫಿನೆಟ್ಲಿ ದಟ್ ಸೈಡ್ ಆಫ್ ಮೀ ಆಲ್ಸೋ ಇಸ್ ದೇರ್. ನಾನು ಆಂಗರ್ ಫೇಸ್ ಇತ್ತು ಬಿಗ್ ಬಾಸ್ ಅಲ್ಲಿ. ಸೂಪರ್ ಸೂಪರ್, ಜೋರಾದ ಚಪ್ಪಾಳೆ. ಈಗ ನಾನು ಪೃಥ್ವಿರಾಜ್ ಸರ್ ಬಗ್ಗೆ ಹೇಳಲೇಬೇಕು. ನಾನು ಕೂಡ ಒಂದು ಆರ್ಟಿಸ್ಟ್. ನನ್ನ ಜೊತೆ ಅಂದ್ರೆ ನಾನು ಅವ್ರ ಜೊತೆ ಆಕ್ಟ್ ಮಾಡುವಂತ ಒಂದು ಸಣ್ಣ ಭಾಗ ಸಿಕ್ತು. ಯೂಶಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಸೀರಿಯಲ್ ಮಾಡಲಿ ಅಥವಾ ಒಂದು ಸಿನಿಮಾ ಮಾಡಲಿ, ಹೀರೋಯಿನ್ ಹಾಕಿ ಹೀರೋಗಳಾಗಲಿ, ಐ ಡೋಂಟ್ ನೋ, ಸಾರಿ ಫಾರ್ ದಿಸ್. ಸೊ ಕ್ಯಾರವನ್ ಬೇಕು, ನಮ್ಗೆ ಈ ತರ ಟ್ರೀಟ್ಮೆಂಟೇ ಬೇಕು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ, ತಪ್ಪಲ್ಲ. ಅದೇ ರೀತಿ ಡಿಮ್ಯಾಂಡ್ ಮಾಡೋದು ಸರಿಯೂ ಅಲ್ಲ. ಆದ್ರೆ ಅಷ್ಟು ದೊಡ್ಡ ವ್ಯಕ್ತಿ ನಮ್ಮ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡುವಾಗ ನಮ್ ಜೊತೆ ಕುತ್ಕೊಂಡು ಊಟ ಮಾಡ್ತಾರೆ, ನಾವ್ ಮಾಡುವ ಸಣ್ಣ ಪುಟ್ಟ ತರಲೆಯಲ್ಲಿ ಅವರು ಭಾಗಿಯಾಗ್ತಾರೆ, ನಮ್ ಜೊತೆ ಅವರ ಒಂದು ಪಾಸ್ ಎಕ್ಸ್ಪೀರಿಯನ್ಸ್ ನ ಹೇಳ್ಕೊಂಡು ತುಂಬಾ ಸರಳವಾಗಿದ್ರು. ಆ ಸರಳತೆ ನಿಮ್ಮಲ್ಲೂ ಇದೆ ಅಂತ ನಾವು ಬಿಗ್ ಬಾಸ್ ಅಲ್ಲಿ ನೋಡಿದ್ವಿ. ಇಲ್ಲಿ ದಟ್ ಆಪೋಸಿಟ್ ಆಗಿದೆ. ಸೊ ನಿಮ್ಮ ತಂದೆಯವರ ಬಗ್ಗೆ ಒಂದೆರಡು ಮಾತು. ಆಕ್ಚುಲಿ ಒಂದು ಇನ್ಸ್ಪಿರೇಷನ್ ಅಂದ್ರೆ ನಮ್ಮ ತಂದೆಯವರೇ ನನಗೆ. ಐ ಥಿಂಕ್ ಫಸ್ಟ್ ಏನ್ ಹೇಳ್ತೀವೋ ಐ ಥಿಂಕ್ ಅದು ಮನೆಯಿಂದಲೇ ಬರಬೇಕು. ನಮ್ಮ ತಂದೆಯವರ ನೋಡ್ಕೊಂಡು ಬೆಳೆದಿರೋದು ನಾನು. ಸೊ ಇವತ್ತು ಅವ್ರ ಶೂಟಿಂಗ್ 8 ಗಂಟೆ ಅಂದ್ರೆ 7 ಗಂಟೆ ಮನೆಗೆ ರೆಡಿಯಾಗಿ ಕರೆಕ್ಟ್ ಆನ್ ಟೈಮ್ ಸೆಟಲ್ ಇರ್ತಾರೆ. ಐ ಥಿಂಕ್ ಜಸ್ಟ್ ನಾನು ನಮ್ಮ ಅಕ್ಕ ಅದು ಜಸ್ಟ್ ಪಾಲಿಸ್ಕೊಂಡ್ ಬಂದಿದ್ದೀವಿ ಅಷ್ಟೇ. ನಾನು ಶೂಟಿಂಗ್ ನಾನು ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡೋದು ಅವ್ರು ಹೇಳಿದ್ ಒಂದೇ ಮಾತು, ಚಿಕ್ಕವರು ದೊಡ್ಡವರು ಅಂತ ಒಂದು ಗೌರವ ಇರಬೇಕು, ಎವ್ರಿಥಿಂಗ್ ವಿಲ್ ಫಾಲೋ, ಸಕ್ಸಸ್ ವಿಲ್ ಫಾಲೋ ಅಂತ. ಓಕೆ, ಈಗ ವೇದಿಕೆ ಮೇಲೆ ಕೀರ್ತಿರಾಜ್ ಸರ್ ಅವರು ಬರಬೇಕು ಅಂತ ವಿನಂತಿ. ಹಾಗೆ ನಾನು ಮೊದಲನೇದಾಗಿ ಶಿಶಿರ್ ಅವ್ರನ್ನ ವೇದಿಕೆ ಮೇಲೆ ಕರೀತೀವಿ. ಜೋರಾದ ಚಪ್ಪಾಳೆ. ಹಾಗೂ ಬಿಗ್ ಬಾಸ್ ಅಲ್ಲಿ 91 ದಿನ ಅವರ ಒಂದು ಜರ್ನಿನ ಮಾಡಿದಂತ ಐಶ್ವರ್ಯ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಚಪ್ಪಾಳೆ ನಿಲ್ಲಿಸಬಾರ್ದು. ಸೊ ನಮ್ಮ ಸಿನಿಮಾದ ಮುತ್ತಾದ ನಾಯಕಿ ಅದಕ್ಕೆ ನಾವು ಅವರು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಚಪ್ಪಾಳೆ ಚಪ್ಪಾಳೆ. ಸೊ ಒಂದು ಸಿನಿಮಾ ಸಕ್ಸಸ್ ಆಗ್ಬೇಕು ಅಥವಾ ಒಂದು ಸಿನಿಮಾ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ನಿರ್ಮಾಪಕರು ಇರಲೇಬೇಕು, ಹೌದಾ ಅಲ್ವೋ? ಸೊ ನಿರ್ಮಾಪಕರ ಹೆಸರು ನಾನು ಹೇಳಲ್ಲ, ನೀವೆಲ್ಲರೂ ಹೇಳ್ಬಿಡಿ. ಸುರೇಶ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೂ ನಮ್ಮ ಡೈರೆಕ್ಟರ್ ಆದಂತ ಮುಮ್ತಾಜ್ ಮುರಳಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ಈ ಸಿನಿಮಾದಲ್ಲಿ ಮತ್ತೊಬ್ಬರು ಆಕ್ಟ್ ಮಾಡಿದ್ದಾರೆ, ಅವರು ಅವಿನಾಶ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ನೀವು ಆಗ್ಲಿಂದ ಎಲ್ಲರೂ ಕುತೂಹಲದಿಂದ ಕಾಯ್ತಿದ್ದಂತ ಸಮಯ ಈಗ ಮೂಡಿದೆ. ಸೊ ಯಾವುದಕ್ಕೋಸ್ಕರ ನಾವೆಲ್ಲ ಆಗ್ಲಿಂದ ಕಾಯ್ತಿದ್ದು? ಸೊ launch. Okay, there is some surprise. And the surprise is there. ಅನಂತ ಅವರೇ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಕ್ಷಮೆ ಇರಲಿ. Yes sir, please. Meanwhile, ನಾವು ನಮ್ಮ ಶಿಶಿರ್ ಅವರ ಹತ್ರ ಒಂದೆರಡು ಮಾತಾಡೋಣ. ಕ್ಯೂಟ್ ಆಗಿ ಕಾಣಿಸ್ತಿದ್ದಾರಾ ಸರ್? Hi Pratibha, how are you? I'm good, how are you? Okay. ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಈವೆಂಟ್ ಅಲ್ಲಿ ನಾನು ಬಂದಿರೋದು ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಧರ್ಮ ನನಗೆ ತುಂಬಾ ಇಷ್ಟವಾದಂತಹ ವ್ಯಕ್ತಿತ್ವ ಅಂದ್ರೆ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಅದು ಧರ್ಮ ಅಂತ ಹೇಳ್ಬೋದು. ಸೊ ಧರ್ಮ ಕರೆದಾಗ ನಾನು ಬರಲೇಬೇಕು ಅನ್ನೋ ಕಾರಣಕ್ಕೆ ಇವತ್ತು ಬಂದಿದ್ದು. ಅಂಡ್ ಧರ್ಮ ಸಿನಿಮಾಗಳು ಮಾಡ್ತಾ ಇದ್ದಾರೆ, ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಲೈನಪ್ಸ್ ಇದೆ ಅಂದಾಗ
ಮೊದಲನೇ ವ್ಯಕ್ತಿ ನಾನು ಆಗ್ತೀನಪ್ಪ, ಏನಾದ್ರು ನನ್ನಿಂದ ಏನಾದ್ರು ಆಗ್ಬೋದು ಅಂತ ಹೇಳಿದಾಗ ಮೊದಲನೇ ವ್ಯಕ್ತಿ ನನ್ನ ಜೊತೆ ನಿಂತ್ಕೊಳ್ಳೋ ವ್ಯಕ್ತಿ ನಾನು ಆಗಿರ್ತೀನಿ. ಯಾಕಂದ್ರೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂಡ್ ಅವ್ರಿಗಿರುವಂತ ಕನಸುಗಳು ಇದೆಲ್ಲ ನಾವು ನೋಡ್ತಿದ್ದಾಗ ತುಂಬಾ ಜೆನ್ಯೂನ್ ಆಗಿರುವಂತ ವ್ಯಕ್ತಿಗೆ ನಾವು ಫ್ರೆಂಡ್ಸ್ ಗಳು ಸಾಥ್ ಕೊಡ್ಲೇಬೇಕು ಅನ್ನೋ ಕಾರಣಕ್ಕೆ ಇವತ್ತು ಬಂದಿದ್ದು. ಅಂಡ್ ಸಾಂಗ್ ನೋಡಿದ್ರೆ ಸಕ್ಕತ್ತಾಗಿದೆ, ತುಂಬಾ ಸಕಾರ ಕಾಣಿಸ್ತಿದ್ದೀರಾ, ಸಕ್ಕ ಡ್ಯಾಶಿಂಗ್ ಆಗಿ ಕಾಣಿಸ್ತಿದ್ದೀರಾ. ಅಂಡ್ ಈ ಒಂದು ಅವತಾರ ನೋಡಿ ತುಂಬಾ ಖುಷಿ ಆಯ್ತು. ಬಿಕಾಸ್ ಮಾಸ್ ಧರ್ಮನ ನಾವು ನೋಡ್ಬೇಕಾಗಿತ್ತು, ಅಗ್ರೆಸಿವ್ ಧರ್ಮನ ನೋಡ್ಬೇಕಾಗಿತ್ತು. ಸೊ ಅಗ್ರೆಸಿವ್ ಧರ್ಮನ ನೋಡಿದ್ವಿ, ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀರಾ. ಆಲ್ ದಿ ಬೆಸ್ಟ್. ಟ್ರೇಲರ್ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಶಿಶಿರ್. 2 1 go. ಓಕೆ, ಈಗ ನಿಮ್ಮ ಮುಂದೆ ತಲ್ವಾರ್ ಸಿನಿಮಾದ ಟೀಸರ್. ಓಕೆ ಸಾರಿ, ಕ್ಷಮೆ ಇರಲಿ. ಈಗ ನಿಮ್ಮ ಮುನಿರತ್ನ. ಓಕೆ, ಇಲ್ಲಿ ಮುದ್ದಾಗಿ ಕೂತಿರುವಂತ ಎಲ್ಲ ತಾಯಂದಿರಿಗೂ ಒಂದು ಜೋರಾದ ಚಪ್ಪಾಳೆ. ಈ ತಂಡದ ಕಡೆಯಿಂದ ಇದೊಂದು ವಿಭಿನ್ನವಾದ ಪ್ರಯತ್ನ. ಸೊ ಯಾರಿಗೆ ತಾನೇ ತಾಯಿ ಇಷ್ಟ ಇಲ್ಲ, ಹಾಗಾಗಿ ಈ ಒಂದು ಸಾಂಗ್ ನ ಈ ಬಲೂನ್ ಮುಖಾಂತರ ಸುರೇಶ್ ಸರ್ ಆಕ್ಷನ್ ಹೇಳಿ. ಈ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಿದ್ದಾರೆ. ಈ ಬಲೂನ್ ನ ಬಿಡುವ ಮುಖಾಂತರ ಈ ಒಂದು ಸಾಂಗ್ ಲಾಂಚ್ ಆಗುತ್ತೆ. ಸೊ ಎಲ್ಲರೂ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಓಕೆ, ಥ್ಯಾಂಕ್ ಯು. ಆನ್ ದ ಕೌಂಟ್ ಆಫ್ 3 2 1 ಗೋ. ಎಲ್ಲರಿಗೂ ಧನ್ಯವಾದಗಳು. ವೆರಿ ಬ್ಯೂಟಿಫುಲ್ ಟ್ರೇಲರ್ ಅಲ್ಲಿ ಅಂಡ್ ಸಾಂಗ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅದಿತಿ ಕೂಡ ನನ್ನ ಹಳೆ ಪರಿಚಯನೇ. ಬ್ಯೂಟಿಫುಲ್ ಟ್ರೇಲರ್. ಧರ್ಮ ಅವರು ಚಾಕ್ಲೇಟ್ ಬಾಯ್, ರೊಮ್ಯಾಂಟಿಕ್ ಹೀರೋ, ಅದು ಇದು ಅಂಡ್ ಬಿಗ್ ಬಾಸ್ ಮನೇಲಿ ಮನ್ಮಥ ಅಂತ ಕರ್ಸ್ಕೊಂಡಿದ್ದಾರೆ. ಅದೆಲ್ಲ ಹೊರತುಪಡಿಸಿ ಟಾಸ್ಕ್ ಅಲ್ಲಿ ಕೂಡ ಅಷ್ಟೇ ರಗ್ಗೆಡ್ ಆಗಿ ಅದ್ಭುತವಾಗಿ ಆಡೋರು. ಅಂಡ್ ಮನೆ ಪೂರ್ತಿ ಅವರನ್ನು ಜಗದೀಶ್ ಸರ್ ಜೊತೆಗೆ ಎದುರುಗಡೆ ನಿಂತ್ಕೊಂಡೆಲ್ಲ ವಾದ ವಿವಾದ ಜಗಳಗಳು ಅದೆಲ್ಲ ಮಾಡಿದ್ದಾರೆ. ಸೊ ಈಸ್ ಅಗೇನ್ ರಾಕ್ ಸ್ಟಾರ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೇಲಿ. ವೆರಿ ರೊಮ್ಯಾಂಟಿಕ್ ಹೀರೋ ಮಾತ್ರ ಅಲ್ಲ. ಅಂಡ್ ಎಸ್, ಸಿನಿಮಾ ನೋಡಿದಾಗ ತಲ್ವಾರ್ ಟ್ರೇಲರ್ ಅಲ್ಲಿ ಒಂದು ಎಲ್ಲ ಎಮೋಷನ್ಸ್ ಇರುವಂತ ಒಂದು ರೋಲರ್ ಕೋಸ್ಟರ್ ಅಂತಾನೆ ಹೇಳ್ಬೋದು. ನಾನು ಟ್ರೇಲರ್ ನೋಡಿದಾಗ ಹಾಗನ್ನಿಸ್ತು. ಆಕ್ಷನ್ ಇದೆ, ಒಂದು ಸೆಂಟಿಮೆಂಟ್ ಇದೆ, ಒಂದು ಲವ್ ಸ್ಟೋರಿ, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಕೂಡ ಇದೆ, ತಾಯಿ ಸೆಂಟಿಮೆಂಟ್ ಕೂಡ ಇದೆ ಅನ್ಸುತ್ತೆ. ಅಂಡ್ ಸೊ ಎಲ್ಲ ಇದೆ ತಲ್ವಾರ್ ಸಿನಿಮಾದಲ್ಲಿ. ಐ ಕಾಂಟ್ ವೇಟ್ ಟು ವಾಚ್ ಇಟ್. February 7th ರಿಲೀಸ್ ಆಗ್ತಾ ಇದೆ ತಲ್ವಾರ್. ನಿಜವಾಗ್ಲೂ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ ಧರ್ಮ ಟು ವಾಚ್ ದಿಸ್ ಮೂವಿ. ಅಂಡ್ ಮುಮ್ತಾಜ್ ಮುರಳಿ ಅವರೇ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದಿರ, ಟ್ರೇಲರ್ ಅಲ್ಲೇ ಗೊತ್ತಾಗ್ತಾ ಇದೆ. ಅಂಡ್ ಸುರೇಶ್ ಸರ್, ಥ್ಯಾಂಕ್ ಯು ಫಾರ್ ಪ್ರೊಡ್ಯೂಸಿಂಗ್ ದಿಸ್ ಅಮೇಸಿಂಗ್ ಮೂವಿ. ಇಡೀ ತಂಡಕ್ಕೆ, ಇಡೀ ತಲ್ವಾರ್ ತಂಡಕ್ಕೆ ತುಂಬಾ 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 ಒಳ್ಳೇದಾಗ್ಲಿ. ಎಸ್ಪೆಷಲಿ ನನ್ನ ವೆರಿ ಗುಡ್ ಫ್ರೆಂಡ್ ಧರ್ಮ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ. ಅಂಡ್ ಐ ಆಲ್ವೇಸ್ ವಿಶ್ ಯು ದ ಬೆಸ್ಟ್. ಇವ್ರು ಆಕ್ಚುಲಿ ಬಿಗ್ ಬಾಸ್ ಮನೇಲಿ ನನ್ನ ಒನ್ ಆಫ್ ದ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅಂದ್ರೆ ತಪ್ಪಾಗಲ್ಲ. ಅಂಡ್ ಅವ್ರನ್ನ ಆಕ್ಚುಲಿ ಒಂದ್ಸಲೂ ನಾನು ನಾಮಿನೇಟೇ ಮಾಡಿಲ್ಲ ಅವ್ರನ್ನ, ಅಲ್ವಾ? So that proves how much I adore him as a person. ತುಂಬಾ ಒಳ್ಳೆ ವ್ಯಕ್ತಿತ್ವ ಇರುವಂತ ಒಬ್ಬ ಆಕ್ಟರ್, ಒಬ್ಬ ವ್ಯಕ್ತಿ. ಅಂಡ್ ನನ್ನ ಜೊತೆಗೆ ಡಾನ್ಸ್ ಕೂಡ ಮಾಡಿದ್ದಾರೆ. ನಾನು ಅವ್ರ ಜೊತೆಗೆ ಡಾನ್ಸ್ ಮಾಡಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು. ಡಾನ್ಸ್ ಮಾಡಿದ್ರೆ ಬಹಳ ಕಷ್ಟ ಆಗಿತ್ತು. ಆಕ್ಚುಲಿ ಇವರಿಂದಾನೆ ನಾನು ಡಾನ್ಸ್ ಮಾಡಿದ ಸಾಂಗಿಗೆ. ಬಟ್ ಎನಿವೇಸ್, ಆಲ್ ದಿ ಬೆಸ್ಟ್ ತಲ್ವಾರ್ ಟೀಮ್. ಅಂಡ್ ದಯವಿಟ್ಟು ಎಲ್ಲರೂ ಈ ಒಂದು ತಲ್ವಾರ್ ಟ್ರೇಲರ್ ಏನಿದೆ
ಶೇರ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಅಂಡ್ ಆಲ್ ದ ವೆರಿ ಬೆಸ್ಟ್ ತಲ್ವಾರ್ ಟೀಮ್. ಕೀರ್ತಿರಾಜ್ ಸರ್, ವೆರಿ ಹ್ಯಾಪಿ ಟು ಸಿ ಯು ಸರ್. ಫೈನಲಿ ಐ ಗಾಟ್ ದ ಆಪರ್ಚುನಿಟಿ ಟು ಮೀಟ್ ಯು. ರಿಯಲಿ ನೈಸ್ ಟು ಸಿ ಯು ಹಿಯರ್ ಸರ್. ಹ್ಯೂಜ್ ಫ್ಯಾನ್ ಆಫ್ ಯು ಸರ್. ನಾನು ಹೇಳ್ತಾ ಇದ್ದೆ ನಿಮ್ಗೆ, ನಾನು ಇತ್ತೀಚೆಗಿನ ಮೂವೀಸ್ಗಿಂತ ನನಗೆ ಹಳೆ ಸಿನಿಮಾಗಳು ತುಂಬಾ ಇಷ್ಟ ಆಗೋದು. ಅಂಡ್ ನಿಮ್ಮ ಸಿನಿಮಾಸ್ ಅಂತೂ ಎಲ್ಲರೂ ಆಲ್ಮೋಸ್ಟ್ ನೋಡಿದ್ದೀನಿ ಸರ್. ಸೊ ನೈಸ್ ಟು ಹ್ಯಾವ್ ಯು. ಆಲ್ ದ ಬೆಸ್ಟ್ ತಲ್ವಾರ್ ಟೀಮ್. ಥ್ಯಾಂಕ್ ಯು ಐಶ್ವರ್ಯ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಾನೊಂದು ರಿಕ್ವೆಸ್ಟ್ ಇದೆ ಧರ್ಮ, ಅಲ್ಲಿ ಟ್ರೇಲರ್ ಅಲ್ಲಿ ಒಂದು ಡೈಲಾಗ್ ಹೇಳ್ತೀರಾ ನೀವು, ಅದನ್ನ ರಿಪೀಟ್ ಮಾಡ್ಬೋದಾ ಇಲ್ಲಿ? ನಾನು ಒಂದ್ಸಲ ತಲ್ವಾರ್ ಹೇಳಿದ್ರೆ ಇಲ್ಲ, ನೀವ್ ಹೇಳಿದ್ರೆ ಚಂದ. ನಾನು ಒಂದ್ಸಲ ತಲ್ವಾರ್ ಹೇಳಿದ್ರೆ ಅಲ್ಲ ಅಲ್ಲ ಇಲ್ಲಿ ಇರೋರೆಲ್ಲ ಹೋಗ್ತೀರ. ಒಂದ್ಸಲಿ ತಲ್ವಾರ್ ಹೇಳಿದ್ರೆ ತಿಲಕಲ್ಲಿ ಸಿನಿಮಾ ನೋಡ್ಬಿಡಿ. ಇಲ್ಲ ಇನ್ನೊಂದಿದೆಯಲ್ಲ ಗಾಡಿ, ಅದಕ್ಕಿಂತ ಇನ್ನೊಂದಿದೆ. ಒಂದ್ಸಲಿ ಗಾಡಿ ಗ್ಯಾರೇಜಿಗೆ ಹೋದ್ರೆ ಪಂಚರ್ ಇಂದ ಮುಂದ ಅಂತ ನೋಡಲ್ಲ, ನಟ್ಟು ಬೋಲ್ಟ್ ಟೈಪ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಐಶ್ವರ್ಯ ಬಂದಿದ್ದಕ್ಕೆ. ಐ ಥಿಂಕ್ ಒಂದೇ ಒಂದು ಫೋನ್ ಕಾಲು, ನನ್ನ ಸಿನಿಮಾ ಪ್ರಮೋಷನ್ ಟ್ರೇಲರ್ ಲಾಂಚ್ ಅಂತ ಫೋನ್ ಮಾಡಿದ ತಕ್ಷಣ ಶಿ ವಾಸ್ ವೆರಿ ಸ್ಪಾಂಟೇನಿಯಸ್. ಇಮಿಡಿಯೇಟ್ ಒಪ್ಕೊಂಡಿಲ್ಲ, ನಾನು ಬರ್ತೀನಿ, ಏನೇ ಒಂದು ಕಾರ್ಯಕ್ರಮ ಇದ್ರು ಐ ಜಸ್ಟ್ ಮೇಕ್ ಟೈಮ್ ಅಂಡ್ ಕಮ್ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಬಿಗ್ ಬಾಸ್ ಮನೇಲೂ ಅಷ್ಟೇ, ಅವ್ರು ಹೇಳಿದಂಗೆ ಐ ಥಿಂಕ್ ಒಂದು ಎನರ್ಜಿ, ಯಾವಾಗಲೂ ನಾನು ಒಂದು ಚೂರು ಡೌನ್ ಇದ್ದಾಗ ಐ ಥಿಂಕ್ ಒಂದು ಜೋಡಿ ಟಾಸ್ಕ್ ಅಂತ ಬಂದಾಗ ಶಿ ವೆರಿ ನೈಸ್ ಅಂಡ್ ವೆರಿ ಗುಡ್ ಎನರ್ಜಿ. ಅಂಡ್ ಸ್ಟಾರ್ಟಿಂಗ್ ಅದೇ ಹೇಳಿದ್ದು ನಾಮಿನೇಷನ್ ಯಾವತ್ತೂ ಮಾಡಿಲ್ಲ ನನಗೆ, ಸೊ ಅದೊಂದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ಕಮಿಂಗ್. ಕೆಲಸ ಮಾಡಿದ್ವಿ ಒಟ್ಟಿಗೆ, ಅದಕ್ಕೆ ಕಾಲ್ ಹಿಡಿತಾ ಇದ್ದೀನಿ. ಟ್ರೇಲರ್ ನೋಡಿದ್ರೆ ತುಂಬಾ ತುಂಬಾ ಖುಷಿ ಆಯ್ತು. ಒಂದು ಸಿನಿಮಾದ ಕ್ವಾಲಿಟಿನ ನೋಡ್ಬೇಕು ಅಂದ್ರೆ ಇಡೀ ಸಿನಿಮಾಗಿಂತ ಒಂದು ಟ್ರೈಲರ್ ಅಲ್ಲೇ ಗೊತ್ತಾಗುತ್ತೆ ಒಂದು ಸಿನಿಮಾ ಕ್ವಾಲಿಟಿ ಯಾವ ತರ ಇದೆ, ಅದರ ಮೇಕಿಂಗ್ ಯಾವ ತರ ಇದೆ, ಅಂಡ್ ಸಿನಿಮಾ ಯಾವ ತರ ಇರಬಹುದು ಅನ್ನೋದಕ್ಕೆ ಇನ್ವಿಟೇಷನ್ ಟ್ರೈಲರ್. ಸೊ ಅದ್ಭುತವಾಗಿರೋ ಇನ್ವಿಟೇಷನ್ ಕೊಟ್ಟಿದ್ದಾರೆ ಸರ್, ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ ಟ್ರೈಲರ್. ಅಂಡ್ ಧರ್ಮ ನಾನು ಅವಾಗಲೇ ಹೇಳಿದಾಗೆ ತುಂಬಾ ಚಾಕ್ಲೇಟ್ ಆಗಿ ತುಂಬಾ ನೋಡಿದ್ವಿ, ಲವ್ ತುಂಬಾ ನೋಡಿದ್ವಿ. ಪ್ರತಿಯೊಬ್ಬ ಕಲಾವಿದರಿಗೂ ಒಂದು ವೇರಿಯೇಷನ್ಸ್ ಬೇಕಾಗುತ್ತೆ ಅವ್ರ ಜೀವನದಲ್ಲಿ ಮಾಡೋ ಪಾತ್ರಗಳಲ್ಲಿ. ಸೊ ಹಾಗಾಗಿ ಈ ಒಂದು ವೇರಿಯೇಷನ್ ಧರ್ಮ ಕೆರಿಯರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು. ನಾನು ಧರ್ಮ ಬಿಗ್ ಬಾಸ್ ಮನೇಲಿ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಸಿನಿಮಾಗಳ ಬಗ್ಗೆ ತುಂಬಾ ಮಾತಾಡ್ತೀವಿ ನಾವು. ತುಂಬಾ ಪ್ಯಾಷನ್ ಇಟ್ಕೊಂಡಿರುವಂತ ವ್ಯಕ್ತಿ ಸಿನಿಮಾ ವಿಚಾರದಲ್ಲಿ ಅಂಡ್ ಮಾಡೋ ಕೆಲಸದ ವಿಚಾರದಲ್ಲಿ ತುಂಬಾ ಪ್ಯಾಷನೇಟ್ ಆಗಿರುವಂತ ವ್ಯಕ್ತಿ ಧರ್ಮ. ತುಂಬಾ ಏನೋ ಬೇರೆ ಬೇರೆ ಕನಸುಗಳಿದೆ ಧರ್ಮಂಗೆ, ಈ ತರ ಪಾತ್ರಗಳು ಆ ತರ ಪಾತ್ರಗಳು, ಒಂದಷ್ಟು ಕೆಲಸಗಳು ಬೇರೆ ತರ ಮಾಡ್ಬೇಕು ಅನ್ನೋ ಕನಸುಗಳೆಲ್ಲ ಇದೆ. ಸೊ ಆ ಎಲ್ಲಾ ಕನಸುಗಳಿಗೆ ಈ ಸಿನಿಮಾ ನಾಂದಿ ಆಗುತ್ತೆ ಅಂತ ಅನ್ಕೋತೀನಿ. ಯಾಕಂದ್ರೆ ಇಷ್ಟು ದಿನ ನೀವು ನೋಡದೇ ಇರುವಂತ ಧರ್ಮನ ತಲ್ವಾರ್ ಸಿನಿಮಾ ಮುಖಾಂತರ ನೀವು ನೋಡಕ್ ಹೋಗ್ತಾ ಇದ್ದೀರಾ. ಅಂಡ್ ಇಸ್ ರಾಕ್ ಫಾರ್ ಶೋರ್. ಯಾಕಂದ್ರೆ ಟ್ರೈಲರ್ ಅಲ್ಲಿ ಒಂದು ಭರವಸೆ ಮೂಡಿಸ್ಬಿಟ್ಟಿದ್ರ, ತುಂಬಾ ಖುಷಿ ಆಯ್ತು. ಅಂಡ್ ಸಿನಿಮಾದ ವೇರಿಯೇಷನ್ಸ್ ಕೂಡ ನೋಡ್ತಾ ಹೋದಾಗ ಒಂದು ಮಾಸ್ ಅಪೀಲ್ ಟ್ರೈಲರ್ ನೋಡಿದ್ವಿ, ಹಾಗೆ ತಾಯಿ ಬಗ್ಗೆ ಒಂದು ಸೆಂಟಿಮೆಂಟ್ ಸಾಂಗ್ ನೋಡಿದ್ವಿ. ಸೊ ಈ ತರದೆಲ್ಲ ನೋಡಿದಾಗ ಎಲ್ಲಾ ಆಸ್ಪೆಕ್ಟ್ಸ್ ಇರುವಂತ ಸಿನಿಮಾ ಅಂತ ನನಗೆ ಅನಿಸ್ತಾ ಇದೆ. ರೊಮ್ಯಾನ್ಸ್ ಕೂಡ ಇರುತ್ತೆ, ಆಬ್ವಿಯಸ್ಲಿ ಧರ್ಮ ಇದ್ರೆ ರೊಮ್ಯಾನ್ಸ್ ಇರಲೇಬೇಕು, ಅದು ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಸೊ ಇವೆಲ್ಲವೂ ಒಂದು ಪ್ಯಾಕೇಜ್ ಆಗಿ ಬರ್ತಿರುವಂತ ಸಿನಿಮಾ ತಲ್ವಾರ್ ಅಂತ ಅನಿಸ್ತದೆ. ತುಂಬಾ ಕಾಯ್ತಾ ಇದೆ ನೋಡೋದಕ್ಕೆ. ಫೆಬ್ರವರಿ 7ನೇ ತಾರೀಕು ಫಸ್ಟ್ ಡೇ ಫಸ್ಟ್ ಶೋ ವಿಧಾನ ಪ್ರಾಮಿಸ್ ಥಿಯೇಟರ್ ಅಲ್ಲಿ ಹೋಗಿ ಪಕ್ಕಾ ಫಸ್ಟ್ ಡೇ ಫಸ್ಟ್ ಶೋ ತಲ್ವಾರ್ ಸಿನಿಮಾ ಫೆಬ್ರವರಿ 7ನೇ ತಾರೀಕು ನಾವೆಲ್ಲರೂ ನೋಡ್ತೀವಿ. ಅಂಡ್ ಟ್ರೈಲರ್ ನ ಸಾಂಗ್ಸ್ ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ನೋಡ್ಲಿ ಎಲ್ರು. ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂತ ಎಲ್ರಿಗೂ ಗೊತ್ತಾಗಿ ಒಂದು ಕನ್ನಡ ಸಿನಿಮಾನ ಎಲ್ರು ಬಂದು ಥಿಯೇಟರ್ ನೋಡುವಾಗ ಆಗ್ಲಿ ಅಂತ ಕೇಳ್ಕೊತಾ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಶಶಿ, ಥ್ಯಾಂಕ್ ಯು ಸೋ ಮಚ್. ಶಶಿ ಒಂದು ಇಂಟರ್ವ್ಯೂ ಹೇಳಿದ್ರು ಧರ್ಮ ಬಗ್ಗೆ ಕೇಳಿದಾಗ ನಾನು ಅಂತ. ಸೊ ಇಟ್ ಇಸ್ ಲೈಕ್ ಇಬ್ರು ಒಂದೇ ಕನ್ಸುಗಳು ಕಟ್ಕೊಂಡಿದೀವಿ. ಅಂಡ್ ಬಿಗ್ ಬಾಸ್ ಮನೇಲಿ ಇದ್ದಾಗ ಐ ಥಿಂಕ್ ನಾವು ಜಾಸ್ತಿ ಮಾತಾಡ್ತಿದ್ದೆ ಸಿನಿಮಾ. ನಾವು ಯಾವತ್ತೂ ಜಗಳ ಆಡಿರ್ಲಿಲ್ಲ, ಇಲ್ಲ ಯಾವತ್ತೂ ಏನೋ ಬೇರೆದೇನೋ ಬೇರೆಯವ್ರ ಬಗ್ಗೆ ಮಾತಾಡೋದಾಗ್ಲಿ ಇದು ಅದು ಯಾವತ್ತೂ ಇರಲಿಲ್ಲ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ನಾವು ಯಾವಾಗ ಬರೀ ಸಿನಿಮಾ ನಮ್ ಕನ್ಸುಗಳು ನಾವ್ ಏನೇನ್ ಮಾಡ್ಬೋದು ಮುಂದೆ, ಯಾವ ತರ ಇಲ್ಲಿಂದ ಹೋದ್ಮೇಲೆ ಬಿಗ್ ಬಾಸ್ ಮನೆಯಿಂದ ಯಾವ ತರ ಒಂದು ಮ್ಯಾನೇಜ್ ತಗೊಂಡು ಯಾವ ತರ ಇರ್ಬೋದು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್, ವಂಡರ್ಫುಲ್ ಟೈಮ್ ಇತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಸೊ ಕೀರ್ತಿರಾಜ್ ಸರ್ ಅವರು ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ.
ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನನ್ನ ಗೆಳೆಯರಿಗೆ ನನ್ನ ಹೃದಯಪೂರ್ವಕ ನಮನಗಳು. ಸ್ಪೆಷಲಿ ನಮಗೆ ಚಿತ್ರೋದ್ಯಮದವರಿಗೆ, ಸಿನಿಮಾದವರಿಗೆ ತಮ್ಮೆಲ್ಲರ ಆಶೀರ್ವಾದ ಸದಾ ಇರಬೇಕು. ಹಾಗೂ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಆ ಭಗವಂತ ನಿಮಗೆ ಆರೋಗ್ಯ ಭಾಗ್ಯ ನೀಡಲಿ ಅಂತ ನಾನು ಬೇಡ್ತೀನಿ. ಧರ್ಮನಿಗೆ ಯಾಕೆ ಸರ್ ಈ ಬಿಗ್ ಬಾಸ್ ಬಂದಾಗ ಎಲ್ಲರೂ ನನಗೆ ಕೇಳೋದು ಆನ್ಸರ್ ಮಾಡಿ 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 ಬೇಜಾರಾಗೋದು. ಯಾಕೆ ಸರ್ ಅವರು ಹಂಗೆ ಅಷ್ಟು ಸಾಫ್ಟ್ ಆಗಿದ್ದಾರೆ ಧರ್ಮ ಹೆಸರು ಇಟ್ಟಿದಾರಲ್ಲ ಅದೇ ಥರ ಧರ್ಮ ಅಂತಾರೆ. ಇಲ್ಲಪ್ಪ ಅವ್ರು ಸಾಫ್ಟ್ ಆಗಿರೋದಕ್ಕೆ ಒಂದು ಮೊದಲನೇ ಕಾರಣ ಅವರ ಮಾತೃಶ್ರೀಯವರು ದಯವಿಟ್ಟು ನಿಂತ್ಕೊಂಡು ಕಡೆ ತೋರಿಸ್ತಾರೆ. ಇವಾಗ ಜೀವನದಲ್ಲಿ ನಾನು ಸಿನಿಮಾದಲ್ಲಿ ರೇಟ್ ನೋಡಿದ್ರು ನಗ್ತಾ ಇರ್ತಾರೆ. ಎಷ್ಟು ಜನ ಮಾಡ್ತಾರೆ, ಎಷ್ಟು ಜನ ಮಾಡ್ತಾರೆ. ಹಾಗೆ ಅವನು ಪ್ರಿಂಟ್ ಅದು ಜೆರಾಕ್ಸ್ ಕಾಪಿ, ನನ್ನ ಮಗಳ ಹೆಸರು ಸತ್ಯ ಅಂತ ಹೇಳಿ ಅವಳು ನನ್ನ ಜೆರಾಕ್ಸ್ ಕಾಪಿ ಬಹಳ ಸ್ವಲ್ಪ ಜೋರು, ಎಲ್ಲ ವಿಷಯದಲ್ಲೂ ಜೋರು. ಇದು HR ಹೆಡ್ ಇನ್ ಬೇರೆ ಕಂಪನಿ. ಆಮೇಲೆ ಎಲ್ಲರೂ ಕೇಳಿದೆ, ನಾನು ಹೇಳಿದೆ ಏನಪ್ಪ ಮಾಡಲಿ, ನಾನು ಇವ್ನು ಬಿಗ್ ಬಾಸ್ ಹೋಗ್ತಾನೆ ಅಂತ ಗೊತ್ತಿದ್ದೆ ದುರ್ಯೋಧನ ಅಂತ ಹೆಸರು ಇಡ್ತಾ ಇದ್ದೆ, ಅವಾಗ ಗೊತ್ತಾಗಲಿಲ್ಲ ನನಗೆ ಅಂತ ಹೇಳಿದ. ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತದೆ ಅಂದ್ರೆ ಅವಿಶ್ ಅವರಿರ್ಬೋದು, ಐಶ್ವರ್ಯ ಅವರಿರ್ಬೋದು, ಗೌತಮಿ ಅವರಿರ್ಬೋದು, ಈ ಜಗದೀಶ್ ಇರ್ಬೋದು, ನಮ್ಮ ಶಿಶಿರ್ ಇರ್ಬೋದು, ರಂಜಿತ್ ಎಲ್ಲರೂ ನಾವು ಪ್ರೀತಿಸ್ತಾರೆ. ಜಗಳ ಯಾರ ಜೊತೆ ಮಾಡ್ತಾನೆ ನಾನು, ಸೊ ಅವ್ರಿಗೆ ಜಗಳ ಮಾಡ್ತೇನೆ ಮತ್ತೆ ಅವ್ರಿಗೆ ನಾನು ಹೇಳಿದ್ದೆ ಫಸ್ಟ್ ಒಂದು ವಾರ ಸೈಲೆಂಟ್ ಆಗಿ ಯಾರ್ಯಾರು ಏನೇನು ಹೇಳ್ತಾರೆ ಕೇಳ್ಕೊ. ಯಾಕಂದ್ರೆ ಈ ಬಿಗ್ ಬಾಸ್ ಅಲ್ಲಿ ಇರೋದೇ ರಾಕ್ಷತನ. ಇಲ್ಲೊಬ್ರು ಹೇಳಿದ್ರೆ ಕೇಳ್ಕೊಂಡು ಅಲ್ಲೊಬ್ಬರು ಫಿಟ್ಟಿಂಗ್ ಇಡೋದು, ಅಲ್ಲೊಬ್ರು ಹೇಳಿದ್ರೆ ಫಿಟ್ಟಿಂಗ್ ಇಡೋದು. ನೀನ್ ಯಾರು ಫಿಟ್ಟಿಂಗ್ ಇಡಬೇಡ, ಯಾರ್ಯಾರು ಏನೇನು ಅಂತ ಅರ್ಥ ಮಾಡ್ಕೊ. ಆಮೇಲೆ ಜಗಳ ಎಷ್ಟೇ ಮಾಡಿದ್ರು ಪಾಕೆಟ್ ಅಲ್ಲಿ ಕೈ ಇಟ್ಕೊಂಡು ಜಗಳ ಮಾಡು. ಯಾವುದೇ ಕಾರಣಕ್ಕೂ ಯಾರ ಮೇಲೂ ದೈಹಿಕವಾಗಿ ಕೈ ಎತ್ತೋದಾಗಿ ಮಾಡಬಾರ್ದು ಅಂತ ಹೇಳಿ ಕಳಿಸಿದ್ದೆ. ಸರಿ, ಇನ್ನು ಪಾಪ ಅದೇ ತರ ಒಂದು ನಡ್ಕೊಂಡ ನನ್ ಕೇಳೋದಲ್ಲ, ಸರ್ ಸ್ವಲ್ಪ ನೀವು ಹೇಳುವ ಸರ್ ಓಪನ್ ಅಪ್ ಏನು ಓಪನ್ ಅಪ್ ನಾನು ಹೇಳಕ್ಕಾಗುತ್ತೆ ಓಪನ್ ಅದೇನ ಪೆಪ್ಸಿನ ಈಗ ಎಕ್ಸ್ಪೋರ್ಟ್ ಬಿಯರ್ ಓಪನ್ ಅಪ್ ಅನ್ನೋಗೆ ಅಂತ ಹಂಗೆಲ್ಲ ಆಗಲ್ಲ. ಅವ್ನು ಸ್ವಲ್ಪ ನಾನೇ ಹೇಳಿ ಕಳಿಸ್ತಿದ್ದೀನಿ, ಸ್ವಲ್ಪ ಫಸ್ಟ್ ಒನ್ ವೀಕ್ ಕಾಮ್ ಆಗಿರು ಅಂತ ಹೇಳಿ ಅಂತ. ಇವ್ ನೋಡಿದ್ರೆ ಕಂಟಿನ್ಯೂ ಕಾಮ್ ಆಗಿದ್ದಾನೆ. ನಾನು ಹೇಳಿದ್ರೆ ತಪ್ಪಾಗುತ್ತೆ. ನೀನು ಪಿತೃ ಪರಿಪಾಲಕ ಮಾತನ್ನ ಉಳಿಸೋದಕ್ಕೋಸ್ಕರ ರಾಮ ಕಾಡ್ಬೋದಂಗೆ ನನ್ನ ಮಾತು ಉಳಿಸೋಕ್ಕೋಸ್ಕರ ಸೈಲೆಂಟ್ ಆಗಿ ಹೋಗ್ತಿದ್ದಾರೆ ಅಂತ ಹೇಳಿ. ಎನಿವೆ ಈ ಎಂಜಾಯ್ಡ್. ಅವನು ಕೊಟ್ಟೆ ಅಂತ ಜನಗಳ ಮನೆಗೆ ಇಟ್ಟಿದ್ದಾನೆ, ಹೃದಯಕ್ಕೆ ಇಟ್ಟಿದ್ದಾನೆ. ಅವನಿಗೆ ಇವಾಗ ಅವನ ಇಷ್ಟು ಪಿಕ್ಚರ್ ಮಾಡಿದ್ರು ಇಲ್ಲದಂತ ಅವ್ನು ಕೇಳ್ತಿದ್ದು ಗೊತ್ತೇ, ಸರ್ ನಿಮ್ ಪಿಕ್ಚರ್ ನಾವು ಯಾರು ನೋಡಿದ್ವಿ, ಬಾಕಿ ಯಾಕೆ ನೋಡ್ಲಿಲ್ಲ ಅಂತ ಎಲ್ಲ ಆ ತರ ಇದ್ದಿದ್ದು. ಇವತ್ತು ಓದ್ ಕಡೆ ಇಲ್ಲ ನನಗೆ ಕೇಳ್ತಾರೆ ಅವರು, ನಾನು ಹೆಂಗಿದ್ದೀನಿ ಅಂತ ಕೇಳಲ್ಲ. ಸರ್ ಧರ್ಮ ಸರ್ ಚೆನ್ನಾಗಿ ಮಾಡ್ತಿದ್ದಾರೆ ಸರ್, ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್ ಅಂತ ಹೇಳಿ. ಆಯ್ತಾ ಪಾಡ್ತಾರೆ ನೋಡ್ತಾ ಇರಿ ಅಂತ ಹೇಳಿದ್ ನಾನು. ಟ್ರೈಲರ್ ನೋಡಿ ಇವತ್ತು ಅವನಿಗೆ ಯಾರಾದ್ರೂ ಚಾಕ್ಲೇಟ್ ಬಾಯ್ ಆಗಲಿ ಕ್ಯಾಡ್ಬರೀಸ್ ಅಂತ ಕರೆಯೋದು ಇವತ್ತಿನ ನಿಂತೋಗ್ತಾರೆ ನನಗೆ. ಅವನು ಸುಮಾರು ಪಿಕ್ಚರು ನಾನು ನೋಡಿದಾಗ ನನಗೆ ಸ್ವಲ್ಪ ತೃಪ್ತಿ ಇಲ್ಲದೇನೆ, ಅವನಿಗೆ ಹೇಳಕ್ಕೂ ಆಗ್ದೇನೆ ನಾನು ಸುಮ್ಮನೆ ಇದ್ದೀನಿ. ಆದ್ರೆ ಇವತ್ತು ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ, ಡೈರೆಕ್ಟರು ಮೊದಲು ಅವನದು ಮಮತಾಜ್ ಫಿಲ್ಮ್ ಅವರೇ ಡೈರೆಕ್ಟ್ ಮಾಡಿದ್ದು. ಡೈರೆಕ್ಟರ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅಂಡ್ ಸುರೇಶ್ ಅವರು ಹಣ ಖರ್ಚು ಮಾಡಿ ಜೊತೆ ಕೆಲಸನೂ ಮಾಡಿ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅವಾಗ ಮಾಡಿದ. ಅವರಿಬ್ಬರನ್ನು ಅರ್ಥ ಮಾಡಿಕೊಂಡು ಹೀರೋಯಿನ್ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಬೇರೆ ಕಲಾವಿದರೆಲ್ಲ ಅವರವರಿಂದ ಏನೇನು ಕೊಡುಗೆ ಕೊಡಬೇಕು ಚಿತ್ರಕ್ಕೆ, ಒಂದು ಒಳ್ಳೆ ಚಿತ್ರ ಆಗ್ಲಿಕ್ಕೆ ಅದನ್ನೆಲ್ಲ ಕೊಟ್ಟಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ಸ್ ಪ್ರವೀಣ್ ಅವರು, ಇನ್ನೊಬ್ರು ಇದ್ದಾರೆ, ಅವರು ಅವ್ರದ್ದು ಸ್ವಲ್ಪ ಇದಿದೆ ಅಂತ ಕಾಣುತ್ತೆ. ಅವರಿಗೆ ದೇವ್ರು ಒಳ್ಳೇದು ಮಾಡಲಿ. ಒಳ್ಳೆ ಇದನ್ನ ಕೊಟ್ಟಿದ್ದೀರಾ ನೀವು ಮ್ಯೂಸಿಕ್ನ, ನಿಮಗೂ ದೇವ್ರು ಒಳ್ಳೇದು ಮಾಡಲಿ. ಎಲ್ಲರಿಗಿಂತ ಮುಂಚೆ ದುಡ್ಡು ಹಾಕಿರೋ ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ. ಯಾಕಂದ್ರೆ ಮುಂದಿನ ಚಿತ್ರ ನಾವು ಇರ್ತೀವೋ ಇಲ್ವೋ, ಇಲ್ಲ ಧರ್ಮ ಇರ್ತಾನೋ ಇಲ್ವೋ, ಆಗ ಒಂದು 100 ಜನ 100 ಕುಟುಂಬಗಳನ್ನ ಸಾಕ್ತಾರೆ ಅವರು. ಅಂತ ನಿರ್ಮಾಪಕರು ನಮ್ಗೆ ಬೇಕು. ಸೊ ಒಂದ್ಸರಿ ಭಗವಂತಲ್ಲಿ ಬೇಡಂದ್ರೆ ಫಸ್ಟ್ ನಿರ್ಮಾಪಕರ ಜೇಬು ತುಂಬಲಿ, ಅವ್ರ ಜೇಬು ತುಂಬಲಿ, ಇವ್ರಿಗೆಲ್ಲ ಹೆಸರು ಬರಲಿ, ಆಟೋಮೆಟಿಕ್ ಆಗಿ ಅವ್ರ ಜೇಬು ತುಂಬುತ್ತದೆ ಅಂತ ನನ್ಗೆ ನಂಬಿಕೆ ಇದೆ ಅಂತ ಇಲ್ಲಿ ಮಾತುಗಳು ಹೇಳ್ತಾ ನೀವೆಲ್ಲ ಬಂದಿದ್ದಕ್ಕೆ ನಿಮಗೆ ನಾನು ಕೃತಜ್ಞತೆಗಳನ್ನು ಹೇಳ್ತಾ
ಸಿನಿಮಾ ಸೂಪರ್ ಹಿಟ್ ಆಗಲಿ. ಅವನು ಎಲ್ಲದರಲ್ಲೂ ನನಗಂತ ಹಾಡೋದಿರ್ಬೋದು, ಇಲ್ಲ ಮಚ್ಚಿಟ್ಕೊಂಡು ನೋಡೋದಿರ್ಬೋದು, ಒಬ್ಬ ಪ್ರಬುದ್ಧ ಕಲಾವಿದ ಅನ್ನೋದನ್ನ, ಒಬ್ಬ ಪ್ರತಿಭಾವಂತ ಅನ್ನೋದನ್ನ ಈ ಚಿತ್ರದಲ್ಲಿ ನಾನು ಸಂಪೂರ್ಣವಾಗಿ ನೋಡಿದ್ದೀನಿ. ತಂದೆ ತಾಯಿಗಳಿಗೆ ಅವ್ರ ಮಕ್ಕಳು ಅವ್ರ ಕಾಲ ನಿಂತು ಸಂತೋಷವಾಗಿದ್ರೆ ಅದಕ್ಕಿಂತ ಸ್ವರ್ಗ ಬೇರೆ ಇಲ್ಲ. ಅದೊಂದೇ ಕೇಳ್ಕೊಳ್ಳೋದು. ನಾನು ಭಗವಂತನ ಕೇಳೋದಷ್ಟೇ. ನಾನು ಎಷ್ಟೇ ಪೂಜೆ ಮಾಡಿದ್ರೆ ಏನೋ ಮಾಡಿದ್ರು ಒಂದೇ ಹೇಳೋದು ಲಾಸ್ಟಲ್ಲಿ, ಸರ್ವಜನೇ ಸುಖಿನೋ ಭವಂತು. ಆದ್ರೆ ಈಗೀಗ ಒಂದು ಸ್ವಾರ್ಥ, ಗುರು ಧರ್ಮದ ಒಂದು ಸಾರಿ ತೋರಿಸ್ಬಿಡಪ್ಪ, ಒಂದು ಸುಮ್ಮನೆ ಒಂದು ಅನ್ನಿಸ್ಬಿಡು. ಒಂದು IPL ನಲ್ಲಿ 50 100 ಹೊಡೆದ್ಬಿಟ್ಟು 5-6 ವರ್ಷ ಆರಾಮಾಗಿರ್ತಾರಲ್ಲ, ಆ ತರ ಒಂದು ಚಾನ್ಸ್ ಕೊಟ್ಬಿಡು ಅಂತ ಭಗವಂತ ಬೇಡ್ತಾ ಇರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲಿರಲಿ ಅಂತ ಕೇಳ್ಕೊಂಡು, ಎಲ್ರಿಗೂ ಅದರಲ್ಲ ಆಕ್ಟ್ ಮಾಡಿರೋ ಕಲಾವಿದರಿರ್ಬೋದು, ನಾಯಕ ನಟಿಗಿರ್ಬೋದು, ಕೆಲಸ ಮಾಡಿದವರು ಇರ್ಬೋದು, ಆಮೇಲೆ ಬಿಗ್ ಬಾಸ್ ನಲ್ಲಿ ಅವನಿಗೆ ಜೊತೆಯಲ್ಲಿ ಅಲ್ಲಿ ಟಾಸ್ಕ್ಗಳನ್ನು ಮಾಡಿದಂತ ಕಿತ್ತೂರು ರಾಣಿ ಅಂತಹ ಒಂಥರ ಎಲ್ಲರೂ ಇದ್ರು. ಇರೋದು ಸ್ವಲ್ಪ ಸಾಕಾಗಿದ್ದು ನನ್ನ ಮಗ ಶಿಶಿರು ಸ್ವಲ್ಪ ಕೂಗಾಡಿದ್ರು ಅದನ್ನ ಲೆಕ್ಕಾಚಾರದಿಂದ ಒಳ್ಳೆ ಸಂಸ್ಕೃತವಾದ ಪೂಜೆ ಆಯ್ತಾರ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ನೀವು, ಹೀಗೆಲ್ಲ ಮಾಡೋ ತಪ್ಪಲ್ವಾ ಅಂತ ಅವ್ರು ಬಹಳ ಡೀಸೆಂಟ್ ಆಗಿ ಎದುರಾಡ್ತಾ ಇದ್ರು. ನನಗೆ ಬಹಳ ಇಷ್ಟ ಆಗ್ತಾ ಇತ್ತು. ಇದು ವೆರಿ ಗುಡ್ ಆರ್ಟಿಸ್ಟ್, ವೆರಿ ಗುಡ್ ಡ್ಯಾನ್ಸರ್, ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ದ ರೂಲರ್. ಪ್ರತಿಭಾ, ಥ್ಯಾಂಕ್ ಯು ವೆರಿ ಮಚ್. ನಾನು ಅವರ ಒಂದು ಸಿದ್ಧಲಿಂಗೇಶ್ವರ ಮಹಾತ್ಮೆ ಅನ್ನೋದ್ರಲ್ಲಿ ಇಬ್ಬರು ಜೊತೆನಲ್ಲೇ ಆಕ್ಟ್ ಮಾಡಿದ್ವಿ. ನಾನು ಮಹಾರಾಜ, ಇವರು ಬಂದು ನನ್ನ ಹತ್ರ ಅದು ಬೆಳ್ಕೊಂಡು ಆಗ್ತಾ ಇತ್ತು. ಒಳ್ಳೆ ಚೆನ್ನಾಗಿತ್ತು. ಹಾಡಿಗೆ ಹೇಳ್ಕೊಂಡು ಎಲ್ಲ ಮಾತಾಡ್ತಿದ್ರೆ ಪಾಪ ಏನ್ ತರ್ಕೊಡಿ, ಊಟ ತರೋದು, ತಿಂಡಿ ತರೋದು ಎಲ್ಲ ಒಳ್ಳೆ. ಅಲ್ಲಿ ಹೆಣ್ಮಕ್ಳು, ನನಗೆ 5 ಜನ ಹೆಣ್ಮಕ್ಳು ಬೇರೆ. ಅದರಲ್ಲಿ ನೋಡೋ ಮಹಾರಾಜ ಮಲ್ಲಿಕಾರ್ಜುನ್ ಅಂತ ಹೇಳಿ, ಮಲ್ಲಿಕಾರ್ಜುನ ರಾಜ ಮಲ್ಲಿಕಾರ್ಜುನ ಅಂತ ಹೇಳಿ 5 ಜನ ಹೆಣ್ಣು. ಅವರೆಲ್ಲ ನನ್ನ ನಿಜವಾದ ನನ್ನ ಮಕ್ಕಳ ತರಾನೇ ನಾನು ನೋಡ್ಕೊಂಡ್ರು. I'm very grateful to you. God bless. Thank you so much. ಎಷ್ಟು ಪ್ರೌಡ್ ಫೀಲ್ ಕಾಣಿಸ್ತಿದೆ ಡೈರೆಕ್ಟರ್ ಸರ್ ಮುಖದಲ್ಲಿ ಹಾಗೂ ಪ್ರೊಡ್ಯೂಸರ್ ಸರ್ ಮುಖದಲ್ಲಿ. ಸ್ವಲ್ಪ ಹುಷಾರಿರ್ಲಿಲ್ಲ ನನಗೆ 2 days ಇಂದ ಲೈಫ್ ಫೀವರ್. ಐ ಆಮ್ ಸೋ ಸಾರಿ ಸ್ವಲ್ಪ ಲೇಟ್ ಮಾಡಿದ್ದಕ್ಕೆ. ಅಂಡ್ ತಲ್ವಾರ್ ಟ್ರೈಲರ್ ಸಿಕ್ಕಾಬಳೆ ಚೆನ್ನಾಗಿದೆ, ಸಖತ್ತಾಗಿದೆ. ನಮ್ಮ ಚಾಕ್ಲೇಟ್ ಹೀರೋ ಫುಲ್ ಮಾಸ್ ಹೀರೋ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಏನ್ ನಾವು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಧರ್ಮ. ಈ ಸಿನಿಮಾದಲ್ಲಿ 2 ಶೇಡ್ ಕಾಣಿಸ್ತಾ ಇದೆ. ಲಾಂಗ್ ಇಟ್ಕೊಂಡೆಲ್ಲ ಆಕ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಅಂಡ್ ಟೈಟಲ್ ಕೂಡ ಪವರ್ ಪ್ಯಾಕ್ಡ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಪವರ್ಫುಲ್ ಟೈಟಲ್, ಪವರ್ಫುಲ್ ಟೈಟಲ್ ಅಂಡ್ ಪವರ್ ಪ್ಯಾಕ್ಡ್ ಟ್ರೈಲರ್ ಅಂತಾನೆ ಹೇಳ್ಬೋದು. ತುಂಬಾ ಅದ್ಭುತವಾಗಿದೆ. ಅಂಡ್ ಅದಿತಿ ಅವರೇ ಯು ಆರ್ ಲುಕಿಂಗ್ ಗಾರ್ಜಿಯಸ್, ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಾ. ಅಂಡ್ ಸಾಂಗ್ ನಾನು ಈ ಮುಂಚೆನೆ ನೋಡಿದ್ದೆ, ಪಲ್ ಸಾಂಗ್ ಬಹಳ ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅಂಡ್ ಮುಮ್ತಾಜ್ ಮುರಳಿ ಸರ್ ತುಂಬಾ ಅದ್ಭುತವಾಗಿ ಡೈರೆಕ್ಟ್ ಮಾಡಿದ್ದೀರಾ. ನಾನು ಅದೊಂದು ಮುಮ್ತಾಜ್ ಮೂವಿ ಕೂಡ ನೋಡಿದ್ದೀನಿ, ಬಹಳ ಅದ್ಭುತವಾಗಿದೆ. ಅದೇ ತರ ಇನ್ನೊಂದು ಸಿನಿಮಾ ಇವಾಗ ತಲ್ವಾರ್ ಬರ್ತಾ ಇದೆ, ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ಅಂಡ್ ಈಗ ಸಿನಿಮಾ ಪ್ರೊಡ್ಯೂಸ್ ಮಾಡಿದಂತ ಸುರೇಶ್ ಸರ್, ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ಅಂಡ್ ಧರ್ಮ ಅವರು ಯಾವಾಗಲೂ ಕೇಳ್ತಿರ್ತೀನಿ, ಯಾಕೆ ಇಷ್ಟೊಂದು ಒಳ್ಳೆಯವರು ಇಷ್ಟೊಂದು ಒಳ್ಳೆಯವರು ಆಗ್ಬೇಡಿ ಅಂತ ಇರ್ತೀನಿ ನಾನು. ಬಿಗ್ ಬಾಸ್ ಮನೇಲಿ ಇರ್ಬೋದು, ಅವ್ರ ಜೊತೆ ನಾನು 2-3 ಸಿನಿಮಾ ಆಕ್ಟ್ ಮಾಡಿದ್ದೀನಿ, ಅಲ್ಲಿರ್ಬೋದು. ಒಂದು ಸಲನು ಯಾರ ಮೇಲೂ ಜೋರಾಗಿ ವಾಯ್ಸ್ ರೈಸ್ ಮಾಡಲ್ಲ, ಯಾರಿಗೂ ಹರ್ಟ್ ಮಾಡಲ್ಲ, ಮತ್ತೆ ಇರುವೆಗೂ ಕೂಡ ನೋವು ಮಾಡ್ತಾ ಇರುವಂತ ವ್ಯಕ್ತಿ ಅದು ಧರ್ಮ ಅವರು. ನನ್ನ ಲೈಫ್ ಅಲ್ಲೇ ಇಷ್ಟೊಂದು ಒಳ್ಳೆ ವ್ಯಕ್ತಿತ್ವ ಇರುವುದನ್ನು ನೋಡಿರೋ ವ್ಯಕ್ತಿ ಅಂದ್ರೆ ಧರ್ಮ. ಯಾಕೆ ಇಷ್ಟು ಒಳ್ಳೆಯವರು ಅಂತ ಅನ್ಕೊಂತಾ ಇದ್ದಾಗ ಅವ್ರ ಫ್ಯಾಮಿಲಿನ ಮೀಟ್ ಮಾಡಿದಾಗ ಗೊತ್ತಾಯ್ತು. ಅಪ್ಪ ಅಮ್ಮ ಅಕ್ಕ ಇಬ್ಬರು ತುಂಬಾ ಸಾಫ್ಟ್. ಅಪ್ಪನ ಹೆಸರು ಕೀರ್ತಿ, ಅಕ್ಕನ ಹೆಸರು ಸತ್ಯ, ಇವನ ಹೆಸರು ಧರ್ಮ. ಸೊ ಫ್ಯಾಮಿಲಿನೇ ಸಿಕ್ಕಾಬಿಟ್ಟೆ ಸತ್ಯಮೇವ ಜಯತೆ ಅನ್ನೋ ತರ ಅವತ್ತಿಂದನೂ ಲೈಫ್ ಲೀಡ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಕೂಡ ಒಂದು ನೇಚರ್ ಅಲ್ಲಿ ಇದ್ದೀರಾ ಅಂತ ಅನ್ಸುತ್ತೆ. ಅಂಡ್ ಬಿಗ್ ಬಾಸ್ ಮನೇಲೂ ಕೂಡ ಎಷ್ಟೊಂದು ಬಾರಿ ಅವ್ರಿಗೆ ಹರ್ಟ್ ಆಗಿರುವಂತ ಸಮಯದಲ್ಲೂ ಕೂಡ ಯಾರ ಮೇಲೂ ವಾಯ್ಸ್ ರೈಸ್ ಮಾಡಿಲ್ಲ. ಅದನ್ನ ತುಂಬಾ ಸಾಫ್ಟ್ ಆಗಿ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಿದೆ ಅವ್ರಿಗೆ. ಬಹಳ ಖುಷಿ ಆಗುತ್ತೆ ಅಂತವ್ರ ಜೊತೆ ನಾನು ಕೂಡ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ. ಅಂಡ್ ಆಲ್ ದಿ ವೆರಿ ಬೆಸ್ಟ್ ಧರ್ಮ. ತುಂಬಾ ಚೆನ್ನಾಗಿದೆ ಟ್ರೈಲರ್. ಅಂಡ್ ಸಿನಿಮಾ February 7 ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ. ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಯಾಕಂದ್ರೆ ಪರಭಾಷೆಗಳ ಮೇಲೆ ಇರುವಂತ ಪ್ರೀತಿ ಎಲ್ಲೋ ಒಂಚೂರು ಕಡಿಮೆ ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ಇದೆ ಅಂತ ಅನ್ಸ್ತಾ ಇದೆ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ. ತಲ್ವಾರ್ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್. ತಲ್ವಾರ್ನ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಥಿಯೇಟರ್ಸ್ ಗಳಲ್ಲಿ ಹೋಗಿ ನೋಡ್ಬೇಕು, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಮಾತಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಅನುಷಾಗೂ ಅಷ್ಟೇ, ನಾನು ಹೇಳಿದೆ ಪ್ರಮೋಷನ್ ಸಿನಿಮಾದು ಮಾಡ್ತಾ ಇದ್ದೀನಿ ಅಂತ. ಶಿ ಇಸ್ ವೆರಿ ಸಪೋರ್ಟಿವ್. ಇಲ್ಲ ಖಂಡಿತ ಬರ್ತೀನಿ ಧರ್ಮ, ನಿಮ್ಮ ಸಿನಿಮಾ ಅಂದಮೇಲೆ ನಾನು 100% ಬರ್ತೀನಿ. ಆ್ಯಂಡ್ ಅವ್ರು ಹೇಳ್ದಂಗೆ ನಾವೊಂದು 2 ಸಿನಿಮಾ ಮಾಡಿದ್ದೀವಿ ಮುಂಚೆ, ಇವಾಗ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ ಬ್ಯಾಂಗ್ಳೂರಲ್ಲಿ.
ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಹೇಳ್ದಂಗೆ ಹೌದು ತುಂಬಾ ಸಾಫ್ಟ್ ಆಗೂ ಇದೆ, ಬಟ್ ಲಾಸ್ಟ್ ಅಲ್ಲಿ ಪಾಪ ಹೋಗಿ ಇವ್ರ ಜೊತೆನೆ ಜಗಳ ಆಡ್ಬಿಟ್ಟೆ ಕೋಪ ತೋರಿಸಲಿಕ್ಕೆ. ಫ್ಯಾನ್ಸ್ ಆಗಿರ್ಬೋದು, ತುಂಬಾ ಜನ ಅವ್ರ ಫ್ಯಾನ್ಸ್ ಆಗಿರ್ಬೋದು ತುಂಬಾ ಬೇಜಾರಾಗುತ್ತೆ. ಅವ್ರ ಇದರಿಂದ ಕ್ಷಮೆ ಕೇಳ್ತೀನಿ, ಯಾಕಂದ್ರೆ ಬಿಗ್ ಬಾಸ್ ಮೇಲೆ ಆಗಿದ್ದು. ಸೊ ಇಟ್ಸ್ ನಾಟ್ ರಿಯಾಲಿಟಿ ಏನು ಜಗಳ ಆಡಿಲ್ಲ. ಸೊ ಬಿಗ್ ಬಾಸ್ ಮನೆಯದು ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಮಿಂಗ್. ಅಂಡ್ ಬಿಗ್ ಬಾಸ್ ಮನೆ ಇದ್ದಾಗಲೂ ಐ ಥಿಂಕ್ ವೆರಿ ಗುಡ್ ಫ್ರೆಂಡ್, ವೆರಿ ಗುಡ್ ಸಪೋರ್ಟ್ ಅಂತಾನೆ ಹೇಳ್ಬೋದು ಅನುಷ್ ಅವರು. ಐ ಥಿಂಕ್ ಫ್ರಮ್ ಸ್ವರ್ಗ ನರಕ ಅಂತ ಇತ್ತು, ಬಟ್ ಸ್ವರ್ಗಕ್ಕೆ ಬಂದ್ಮೇಲೆ ಐ ಥಿಂಕ್ ಅಲ್ಲಿಂದ ಮತ್ತೆ ನಾವು ಕನೆಕ್ಟ್ ಆಗಿ ಸ್ಟಾರ್ಟ್ ಆದ್ವಿ. ಸೊ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು. ಅಂಡ್ ಆಲ್ವೇಸ್ ಬಿನ್ ಅ ಸಪೋರ್ಟ್. ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಸ್ ಯಾವ ಥರ ಇದ್ರು ಅದೇ ಥರ ಶಿ ಇಸ್ ಆಲ್ಸೋ ಬಿನ್ ಅ ವೆರಿ ಬಿಗ್ ಸಪೋರ್ಟ್ ಟು ಮೀ. ಥ್ಯಾಂಕ್ ಯು. ಅಂಡ್ ಸಿನಿಮಾ ಬಗ್ಗೆ ನೀವು ಹೇಳಿದ್ರಿ ತಲ್ವಾರ್ದು ನಿಮ್ಗೆ ಇಷ್ಟ ಆಯ್ತು ಲುಕ್ ಅಂತ. ಸೊ ಐ ಥಿಂಕ್ ಇಲ್ಲಿಂದ ಐ ಥಿಂಕ್ ಒಂದು ಆಕ್ಷನ್ ಪ್ಯಾಕ್ಟ್ ತಲ್ವಾರು ರಿಲೀಸ್ ಆಗ್ತಾ ಇದೆ ಫೆಬ್ರವರಿ 7th. ನೀವು ಹೇಳ್ದಂಗೆ ಹೋಪ್ಫುಲಿ ನಂಗೆ ಒಂದು ಡಿಫ್ರೆಂಟ್ ಇಮೇಜ್, ಆಮೇಲೆ ಬರೀ ಚಾಕ್ಲೇಟ್ ಬಾರ್ ಕ್ಯಾಡ್ಬರೀಸ್ ಅಂತ ಇದ್ದಿದ್ದು ಇಲ್ಲಿಂದ ಒಂದು ಬೇರೆ ಇಮೇಜ್ ಬರಲಿ ಅಂತ ನೀವು ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಫಾರ್ ನೈಸ್ ವರ್ಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ನಮ್ಮ ಸಿನಿಮಾ ಶೂಟ್ ನಡೀತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ತಲ್ವಾರ್ ಸಿನಿಮಾ ಶೂಟ್ ಶುರುವಾಗಿದ್ದು, ಅಂಡ್ ಈ ಸಿನಿಮಾ ಮುಹೂರ್ತ ಮಾಡಿದ್ದು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು. ಸೊ ಅವರು ಲಾಂಗ್ ಇಟ್ಕೊಂಡು ನನಗೆ ಇವರು ಕೂಡ ಲಾಂಗ್ ಇಟ್ಕೊಂಡು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ, ಒಂದು ಮಾಸ್ ಹೀರೋ ಆಗಿ ಕೊಟ್ಟಿದ್ದಾರೆ. ಸೊ ಕೊಟ್ಟಿದ್ದಾರಲ್ಲ, ಆಲ್ರೆಡಿ ಮಾಡ್ಬಿಟ್ಟಿದ್ದಾರೆ. 2 ಶೇಡ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ನನಗೆ 1 ಸೆಕೆಂಡ್ ಶಾಕ್ ಆಯ್ತು, ಧರ್ಮ ಅವ್ರು ಇಷ್ಟು ಅದ್ಭುತವಾಗಿ ಅಂದ್ರೆ ಆ ಒಂದು ಮುದ್ದಾದ ಲುಕ್ ಇಂದ ಒಂಥರ ಫುಲ್ ಆಕ್ಷನ್ ಓರಿಯೆಂಟೆಡ್ ಆಗಿ ಫುಲ್ ಮಾಸ್ ಆಗಿ ಕಾಣಿಸ್ಕೊಂಡಿರೋದು ನೋಡಿದಾಗ ಇಟ್ಸ್ ವೆರಿ ಹ್ಯಾಪಿ ಫಾರ್ ಯು ಧರ್ಮ. ಆಲ್ ದಿ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅನುಷಾ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಮುದ್ದಾಗಿ ಮಾತಾಡಿದ್ರಿ, ಥ್ಯಾಂಕ್ ಯು. ಗೊತ್ತು ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸರ್ಚ್ ಮಾಡಿ ಎಲ್ಲರೂ ನೀವು ಇದ್ರ ಬಗ್ಗೆ ಸರ್ಚ್ ಮಾಡ್ತಿದ್ದಾರೆ. ಪರವಾಗಿಲ್ಲ, ಅವ್ರು ಏನು ಅನ್ಕೊಳ್ಳಲ್ಲ, ಕೇಳಮ್ಮ. ಯಾರು ಬೈಯಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅದಿತಿ ರಾವ್. ಓಕೆ, ಈಗ ಫಾರ್ ಚೇಂಜ್ ಯಾವ್ದಾದ್ರು ಒಂದು ಡೈಲಾಗ್ ಅಥವಾ ಏನಾದ್ರು ಒಂದು ಓಕೆ. ಸೊ ಒಂದೆರಡು ಮಾತು ಸಿನಿಮಾ ಬಗ್ಗೆ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ, ಮೂವಿ ಬಗ್ಗೆ. ಎಲ್ರಿಗೂ ನಮಸ್ಕಾರ. ನನಗೆ ಸುರೇಶ್ ಸರ್ ತುಂಬಾ ಮುಂಚೆಯಿಂದ ಗೊತ್ತು. ನಾನು ಮೊದಲನೇ ಸೀರಿಯಲ್ ಮಾಡಿದಾಗ ಸುರೇಶ್ ಸರ್ ಜೊತೆ ಕೆಲಸ ಮಾಡಿದ್ದೆ. ಅದಾದ್ಮೇಲೆ ಅನ್ಕೊಂಡೇ ಇರಲಿಲ್ಲ ಮುಂದೊಂದು ದಿನ ಸಿನಿಮಾ ಮಾಡ್ತೀನಿ ಅದು ಸುರೇಶ್ ಸರ್ ಜೊತೆನೆ ಅಂತ. ಮುರಳಿ ಸರ್ ಕೂಡ ತುಂಬಾ ಶೈ ಆಕ್ಚುಲಿ, ಎಸ್ಪೆಷಲಿ ನನ್ನ ಜೊತೆ ಮಾತಾಡ್ಬೇಕಂದ್ರೆ ತುಂಬಾ ಕಮ್ಮಿ ಮಾತಾಡ್ತಾರೆ. ಬಟ್ ಪ್ರೊಫೆಷನಲಿ ಅವ್ರು ಹೇಗ್ ಬೇಕು ನನ್ನ ಕ್ಯಾರೆಕ್ಟರು ಅಥವಾ ಸೀನ್ ನಲ್ಲಿ ಹೇಗ್ ಬರ್ಬೇಕು ಅದನ್ನ ತುಂಬಾ ಚೆನ್ನಾಗಿ ಕನ್ವೆ ಮಾಡ್ತಾರೆ. ಅದು ಬರೋ ತನಕನೂ ಅವರು ಬಿಡೋದಿಲ್ಲ, ಇಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಅಂಡ್ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ರೌಡಿಸಮ್ಗೆ ಎಷ್ಟೋ ಜನ ಹಿಡಿತಾರೆ, ಬಟ್ ಅವ್ರ ಸುತ್ತ ಇರೋ ಲೈಫ್ ಅದರಿಂದ ಹಾಳಾಗತ್ತೆ, ಕೊಲ್ಯಾಟ್ರಲ್ ಡ್ಯಾಮೇಜ್ ತರ. ಸೊ ಆ ತರದ ಒಂದು ಕ್ಯಾರೆಕ್ಟರ್ ಶೇಡ್ ಇದೆ, ನಂದು 2 ಶೇಡ್ ಇದೆ. ಥ್ಯಾಂಕ್ ಯು ಸರ್ ನನ್ಗೆ ಈ ಸಿನಿಮಾ ಕೊಟ್ಟಿದ್ದಕ್ಕೆ. ಅಂಡ್ ಧರ್ಮ ಜೊತೆ ನಾನು ಮುಂಚಿನ ಕ್ರಿಕೆಟ್ ಲೀಗ್ ಮತ್ತೆ ಬೌಲಿಂಗ್ ಲೀಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೀವಿ ನಾವು ಒಟ್ಟಿಗೆ. ಸೊ ಹಾಗಾಗಿ ಐ ನ್ಯೂ ಹಿಮ್ ಬಿಫೋರ್ ಅಂಡ್ ನಾವು ಫ್ರೆಂಡ್ಸ್ ಕೂಡ. ಬಟ್ ಈ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲಸ ಮಾಡಿ ತುಂಬಾ ಖುಷಿ ಆಯ್ತು ನಂಗೆ. ಯಾಕಂದ್ರೆ ಇವಾಗ ಕ್ಯಾಡ್ಬರೀಸ್ ಅಂತ ಹೇಳ್ತಾರೆ, ಚಾಕ್ಲೇಟ್ ಬಾಯ್ ಅಂತ ಹೇಳ್ತಾರೆ, ನಿಜವಾಗ್ಲೂ ಅವ್ರ ವ್ಯಕ್ತಿತ್ವ ಅದೇ ತರ. ಸಿನಿಮಾ ಮಾಡುವಾಗಲೂ ತುಂಬಾ ಕೇರ್ ಮಾಡ್ತಾ ಇದ್ರು. ಅಂಡ್ ಅಂದ್ರೆ ಇವಾಗ ಅವ್ರು ಅಸಿಸ್ಟೆಂಟ್ ಅವ್ರಿಗೆ ಏನಾದ್ರು ತಂದ್ಕೊಟ್ರೆ ನನ್ಗೂ ಕೊಡಿಸ್ತಾ ಇದ್ರು. ಲೈಕ್ ಅಷ್ಟು ಕೇರಿಂಗ್ ವ್ಯಕ್ತಿತ್ವ ಅವ್ರದ್ದು. ಅಂಡ್ ಅವ್ರು ಎಲ್ಲರ ಬಗ್ಗೆನೂ ಕೇರ್ ಮಾಡ್ತಾ ಇದ್ರು, ಕೇಳಿಬೇಕಿದ್ದಾರೆ. ಸೊ ಅವ್ರ ಕಾಯ್ದಾರಂತ ಸಕ್ಸಸ್ ಅವ್ರಿಗೆ ನಮ್ಮ ಸಿನಿಮಾ ಮೂಲಕನೇ ಸಿಗ್ಲಿ ಅಂತ ಆಶಿಸ್ತೀನಿ. ಅಂಡ್ ನೀವೆಲ್ಲರೂ ಸಹ ದಯವಿಟ್ಟು ನಮ್ಮ ಸಿನಿಮಾ ಬಂದು ನೋಡಿ, ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅದಿತಿ. ಥ್ಯಾಂಕ್ ಯು. ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಯು. ತುಂಬಾ ಚೆನ್ನಾಗಿತ್ತು. ಒಂದು ಒಳ್ಳೆ ಕಂಫರ್ಟ್ ಝೋನ್ ಇತ್ತು. ಆಮೇಲೆ ಸಕಲೇಶ್ಪುರಲ್ಲಿ ಶೂಟ್ ಮಾಡಿದಾಗ ತುಂಬಾ ಕಷ್ಟ ಆಯ್ತು, ಬೆಟ್ಟದ ಮೇಲೆ ಹೋಗಿ ಸಾಂಗ್ ಶೂಟ್ ಮಾಡೋದು. ಸೊ ವೆರಿ ಕೋಆಪರೇಟಿವ್. ಅಂಡ್ ಪ್ರತಿಯೊಂದು ಐ ಥಿಂಕ್ ಒಂದು ಎಂಟೈರ್ ಸಿನಿಮಾನಲ್ಲೂ ಒಂದು ಪರ್ಫಾರ್ಮೆನ್ಸ್ ವೈಸ್ ಆಗಿರ್ಬೋದು 2 ಶೇಡ್ ಬರುತ್ತೆ ಅವ್ರದ್ದು. ಸೊ ಶಿ ಇಸ್ ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ನಮ್ಮ ಸಿನಿಮಾದಲ್ಲಿ ನಂಬಿಕೆ ಇದೆ, ಅದಕ್ಕೋಸ್ಕರನೇ ರಿಯಾಲಿಟಿ ಶೋ ಮಾಡಿಲ್ಲ, ಸೀರಿಯಲ್ ಮಾಡಿಲ್ಲ. ಈ ಸಿನಿಮಾದಲ್ಲಿ ಅಂದ್ರೆ ಏನ್ ಟ್ರೈಲರ್ ನೋಡೋದಲ್ಲ, ಅದು 100 ಪಟ್ಟಷ್ಟು ಸಿನಿಮಾ ಇದೆ. ಎಲ್ಲರೂ ಫೆಬ್ರವರಿ 7 ಸಿನಿಮಾ ನೋಡಿ. ಅಣ್ಣನ ಜೊತೆ ದಮಣ್ಣ ಅಂತ ಅಂದ್ರು ತುಂಬಾ ಕೇರ್ ಆಗಿ, ಅಂದ್ರೆ ಸೆಟ್ ಅಲ್ಲಿ ನಾವು ಕೆಲಸ ಮಾಡಿದೀವಿ ಅಂತ ಅನ್ಸಿಲ್ಲ. ಫಸ್ಟ್ ಸಿನಿಮಾ ಅವ್ರ ಜೊತೆ ಮಾಡೋದು ನನ್ನ ಅದೃಷ್ಟ ಅನ್ಕೋಬೇಕು. ಮೇಡಮ್ ಅಷ್ಟೇ ಜೊತೆ ಚೆನ್ನಾಗಿ ಮಾಡಿದೀವಿ. ಆಮೇಲೆ ಡೈರೆಕ್ಟರ್ ತುಂಬಾ ಹೇಳ್ಕೊಟ್ಟಿದ್ದಾರೆ.
ಈ ಸಿನಿಮಾದಿಂದ ಒಂದು ಬೇರೆ ತರನೇ ಇದೆ. ಅಂದ್ರೆ ಎಷ್ಟು ದಿನ ಕಾಮಿಡಿ ಶೋ ಅದು ಇದು ಅನ್ನೋದಕ್ಕಿಂತ ಇದರಲ್ಲಿ ಒಂದು ಬೇರೆ ತರನೇ ಪ್ರಾಮಿಸ್ ಮಾಡ್ತೀನಿ. ಒಳ್ಳೆ ಕ್ಯಾರೆಕ್ಟರ್, ನೀವೇ ಹೇಳ್ತೀರಾ ಹೇಗಿದೆ ಅಂತ, ಎಲ್ಲ ನಿಮಗೆ ಬಿಟ್ಟಿದ್ದೀನಿ. ಆಮೇಲೆ ದರ್ಶನ್ ಸರ್ ಕ್ಲಾಪ್ ಮಾಡಿದ್ದು ನಮ್ಮ ಸಿನಿಮಾಗೆ, ಅದು ನನ್ನ ಫಸ್ಟ್ನೇ ಸಿನಿಮಾ, ನನ್ನ ಅದೃಷ್ಟ ಅದು. ಓವರ್ ಆಲ್ ಸಿನಿಮಾ ತುಂಬಾ ಚೆನ್ನಾಗಿದೆ. ಆಮೇಲೆ ತಾಯಿ ಸಾಂಗ್ ನೋಡಿದ್ರೆ, ಆ ತಾಯಿ ಸಾಂಗ್ ನಮ್ಮಮ್ಮ ಬೈತಾ ಇದ್ರು, ಮಜಾವಾರ್ತ ಮಾಡ್ಬೇಕಾದ್ರೆ ಕರ್ಕೊಂಡು ಹೋಗಿಲ್ಲ. ಅವಾಗ ನಾನು ಬೆಂಗಳೂರಲ್ಲಿದ್ದೆ, ನಮ್ಮಮ್ಮ ಚಿಕ್ಕಮಗಳೂರಲ್ಲಿದ್ರು. ಎಲ್ಲರೂ ಕೇಳ್ತಾರೆ, ನಿಮ್ಮ ಮಗ ಶೋ ಮಾಡ್ತದಾನೆ, ಯಾಕೆ ಕರ್ಕೊಂಡು ಹೋಗಿಲ್ಲ. ಅಮ್ಮ ಇಲ್ಲ ಅದು ಸೆಟಲ್ ಇದ್ದಾಗ ಸ್ವಲ್ಪ ಏನೋ ಇದಾಗುತ್ತೆ, ರಿಹರ್ಸಲ್ ಅದೆಲ್ಲ. ಆದ್ರೆ ಈ ಜಾಗದಲ್ಲಿ ನಮ್ಮ ಅಮ್ಮನ ಕರ್ಕೊಂಡ್ ಬಂದು ನಿಲ್ಸೋದ್ನಲ್ಲ, ನನ್ ಸಾಯೋವರ್ಗು ಇನ್ನೇನ್ ಬೇಡಪ್ಪ, ಈ ಶೋ ಅಂದ್ರೆ ಶೋ ಮಾಡಿದಾಗಲೂ ಅಷ್ಟು ಸಿಕ್ಕಿಲ್ಲ ನನಗೆ. ಅದಕ್ಕಿಂತ ಬೆಸ್ಟ್ ಈ ಸಿನಿಮಾದಲ್ಲಿ ಸಿಕ್ಕಿದೆ. ಅದು ಕ್ಯಾರೆಕ್ಟರ್ ಆಗಿರ್ಬೋದು. ಅಂದ್ರೆ ನನ್ನ ತಾಯಿ ಕರ್ಕೊಂಡು ಇಲ್ಲಿ ಆ ಸಾಂಗ್ ರಿಲೀಸ್ ಮಾಡ್ಸಾಗ ಎಲ್ಲಾ ತಾಯಿಗೂ ನಾನು ಕಾಲ್ ಮುಗಿ ಬೇಡ್ಕೊಂತೀನಿ. ಈ ಸಿನಿಮಾ 100 days ಹಾಗೆ ಆಗುತ್ತೆ. ನಿಮ್ ಪ್ರೀತಿ, ಆಶೀರ್ವಾದ, ಸಪೋರ್ಟ್, ಹಾಗೆ ದರ್ಶನ ಸಪೋರ್ಟ್ ಇದೆ. ಅವರೇ ಕ್ಲಾಪ್ ಮಾಡಿರೋದು. ಅದೊಂದು ಆನೆ ಬಲ ಇದ್ದಂಗಿದೆ ನಮಗೆ. 100% ಸಿನಿಮಾ ನೋಡಿ, ಜಾಸ್ತಿ ಮಾತಾಡೋಣ. ಸಿನಿಮಾದಿಂದ ಎಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ ಯು ಅವಿನಾಶ್ ಅವರೇ. ನಿಮ್ಮ ಒಂದು ಹಸಿವು ಕಾಣಿಸ್ತಿದೆ. ಇನ್ನೂ ಸಾಕಷ್ಟು ಪಾತ್ರಗಳು ಮಾಡಿ ನೀವು ಹೀರೋ ಆಗ್ಲಿ ಅಂತ ವಿಶ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅವ್ರನ್ನ ಮುದ್ದಾಗಿ, ಕ್ಯೂಟ್ ಆಗಿ, ಹ್ಯಾಂಡ್ಸಮ್ ಆಗಿ ಇರೋದು ನೋಡಿದ್ವಿ. ತಲ್ವಾರೆಲ್ಲ ನಮ್ಮ ಧರ್ಮ ಸರ್ಕಾರದಲ್ಲಿ ಹೇಗೆ ಕಾಣಿಸುತ್ತೋ ನಂಗೆ ಗೊತ್ತಿಲ್ಲ. ಸೊ ಟ್ರೈಲರ್ ನೋಡಕ್ ಆಯ್ತಾ ಇದೀನಿ. ಡೆಫಿನೆಟ್ ಆಗಿ ನೋಡ್ತೀನಿ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ. ನೋಡ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಹೇಳ್ತೀನಿ ಆಗಿ. ಬಟ್ ನಾನು ನೀವು ಬಂದಿದೆ ನಮ್ಮ ಧರ್ಮ ಕೀರ್ತಿರಾಜ್ ಅವ್ರಿಗೋಸ್ಕರ. ಅವರ ಒಂದು ವ್ಯಕ್ತಿತ್ವ ಏನಿದೆ ಅವ್ರು ಎಲ್ಲಾನು ಆಕರ್ಷಿಸ್ಬಿಡುತ್ತೆ. ಎಸ್ಪೆಷಲಿ ನನಗೆ, ನಾನು ಬಿಗ್ ಬಾಸ್ ಮನೆ ಒಳಗೆ ಇರ್ಬೇಕಾದ್ರೂ ಸಿಕ್ಕಾಪಟ್ಟೆ ಒಂದು ಆರಾಮವಾದಂತ ಒಂದು ಜಾಗವನ್ನು ಕ್ರಿಯೇಟ್ ಮಾಡ್ಕೊಟ್ಟಿದ್ದು ನಮ್ಗೆ ಧರ್ಮ ಅವರು. ಸಚ್ ವಂಡರ್ಫುಲ್ ಪರ್ಸನ್ ಅಂತಂದ್ರೆ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಒಳ್ಳೆ ಪ್ರತಿಭೆ ಇರುವಂತಹ, ಎಲ್ಲಾದ್ರೂ ಒಟ್ಟಿಗೆ ಸೇರ್ಕೊಳ್ಬೇಕು ನೋಡಿ. ಡಾನ್ಸು, ಪ್ರತಿಭೆ, ಲುಕ್ಸ್ ಎಲ್ಲಾದ್ರೂ ಇರ್ಬೇಕು, ವ್ಯಕ್ತಿತ್ವನೂ ಇರ್ಬೇಕು, ಎಲ್ಲಾದ್ರೂ ಸೇರ್ಕೊಂಡು ಇರುವಂತಹ ವ್ಯಕ್ತಿ ನಮ್ಮ ಧರ್ಮ ಅವರು. ಅಂಡ್ ನಾನಿವತ್ತು ಇಲ್ಲಿ ಬಂದಿರೋದೇ ಅವ್ರಿಗೋಸ್ಕರ. ಅಂಡ್ ಅವ್ರ ತಂದೆಯವರು ನಮ್ಮ ಸೀನಿಯರ್ ಕೀರ್ತಿರಾಜ್ ಸರ್ ಇದ್ದಾರೆ. ಅಂಡ್ ಅವ್ರ ಜೊತೆನೂ ನಾನು ಒಂದ್ ಸಿನಿಮಾ ಮಾಡಿದೆ. ಆ ಒಂದು ದಿನದಲ್ಲಿ 2 ದಿನ ಕೆಲಸ ಮಾಡಿದೆ ನಾನು ಅವ್ರ ಜೊತೆಗೆ. ಅವರಿಂದ ಕಲಿತದ್ದು ಸಾಕಷ್ಟು ಇದೆ. ಒಂದು ಪಂಕ್ಚುಯಾಲಿಟಿ ಆಗಬಹುದು, ಆಮೇಲೆ ಸೆಟ್ ಅನ್ನು ಹೇಗೆ ವರ್ತಿಸ್ಕೋಬೇಕು, ಅದೆಲ್ಲದೂ ನನ್ನ ಸಿನಿಮಾ ರಂಗದಲ್ಲಿ ಮೊದಲನೇ ದಿನಗಳಲ್ಲೇ ಆ ಒಂದು ಕಲಿಕೆ ಸಿಕ್ಕಿದ್ದು ನನಗೆ. ಥ್ಯಾಂಕ್ಸ್ ಟು ಯು ಸರ್. ಅವ್ರೆಲ್ಲರೂ ತುಂಬಾ ಎನ್ಕರೇಜ್ ಮಾಡ್ತಾರೆ, ಎಲ್ಲಾರು ಎನ್ಕರೇಜ್ ಮಾಡಿ ಬೆಳೆಸ್ತಾರೆ. ಅವ್ರ ವ್ಯಕ್ತಿತ್ವ ಏನು ಅನ್ನೋದು ಅವ್ರ ಮಗನಲ್ಲಿ ನಾವು ನೋಡಿದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ನೋಡಿದ್ರೆ ನಾನು ಜಾಸ್ತಿ ನಾನು ಮೀಡಿಯಾದ ಜೊತೆಗೆ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಅವ್ರು ಒಂದೇ ಮಾತಾಡಿದ್ರು, ಏನು ಹೆದರ್ಕೊಂಬಿಡಿ, ನಾನಿದ್ದೀನಿ, ಧೈರ್ಯವಾಗಿರಿ. ಒಂದು ಲಿಟರಲಿ ಮಕ್ಕಳನ್ನ ಯಾವ ತರ ಒಂದು ನೋಡ್ಕೊಬೇಕು. ಪಾಪ ಇನಿಷಿಯಲಿ ಕಂಪ್ಲೀಟ್ ಕುಕಿಂಗ್ ಆಗಿರ್ಬೋದು, ಪ್ರತಿಯೊಂದಾಗಿರ್ಬೋದು, ಎಲ್ಲ ಅಷ್ಟು ಚೆನ್ನಾಗಿ ನನಗೆ ಕಿಚನ್ ಅಲ್ಲಿ ಸಂಪೂರ್ಣ ಸಹಾಯ ಮಾಡ್ತಿದ್ದವ್ರೆ ಧರ್ಮ ಅವರು. ನಾನು ಅಡಿಗೆ ಮನೆಗೆ ಹೋದ ತಕ್ಷಣ ನನ್ನ ಜೊತೆ ಬರೋರು. ಮೇಡಮ್ ಏನ್ ಹೆಲ್ಪ್ ಮಾಡ್ಕೊಡ್ಲಿ, ಕಟ್ಟಿಂಗ್ ಎಲ್ಲ ಪೂರ್ತಿ ಮಾಡ್ತಾ ಇದ್ದಿದ್ದವ್ರೆ, ನಾನು ಕ್ಲೀನ್ ಮಾಡ್ಕೊಡ್ತಾ ಇದ್ದಿದ್ದು. ಅದೆಲ್ಲ ಮಾಡಕ್ಕೆ ಬಿಡ್ತಿರ್ಲಿಲ್ಲ ನನಗೆ. ಬೇಯಿಸಕ್ ನಿಂತ್ಕೊಂಡ್ರೆ ಕಟ್ ಮಾಡಕ್ ಪಕ್ಕದಲ್ಲಿ ನಿಂತ್ಕೊಳ್ಳೋರು, ಚಪಾತಿ ಅವ್ರು ಹೊತ್ಕೊಳ್ಳೋರು, ನಾನು ಬೇಯಿಸ್ತೀನಿ ಅಂತ ಅಂದ್ರೆ ಪೂರಿ ಹೊತ್ಕೊಳ್ಳೋರು. ಓ ಮೈ ಗಾಡ್, ನಾ ಹೇಳ್ತಾ ಇದ್ದೆ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ನಿಮ್ಗೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾರೆ ಅಂತ ನಾನು ಪ್ರತಿ ಸಲ ಎವ್ರಿ ಡೇ ಹೇಳ್ತಾನೆ ಇದ್ದೆ ನಾನು ಧರ್ಮ ಅವ್ರಿಗೆ. ನಾನು ಇದ್ದಿದ್ದು ಒಂದೇ ವಾರ ಆದ್ರೂ ಸಹ ನನಗೆ ಅವ್ರ ಜೊತೆ ಆಗಿರುವಂತ ಒಂದು ಬಾಂಡಿಂಗ್ ಹೇಗಿದೆ ಎಲ್ರಿಗೂ ಅನ್ಸುತ್ತೆ. ತಾಯದವ್ರಿಗೆ ಈ ತರ ಮಗ ಬೇಕು ಅನ್ಸುತ್ತೆ, ಅಕ್ಕಂಗೆ ಈ ತರ ತಮ್ಮ ಬೇಕು ಅನ್ಸುತ್ತೆ, ತಂಗಿಗೆ ಈ ತರ ಅಣ್ಣ ಬೇಕು ಅನ್ಸುತ್ತೆ. ಈಸ್ ಅನ್ ಅಮೇಸಿಂಗ್ ಪರ್ಸನ್. ಥ್ಯಾಂಕ್ ಯು ಸೋ ಮಚ್. ಒಂದು ಸಣ್ಣ ಕಾಣಿಕೆ. ಹಲೋ, ಮುರಳಿ ಮುಖಾಂತರ ನಾನು ಈ ಸಿನಿಮಾ ಮಾಡಕೊಂಡಿದ್ದೆ. ಯಾಕಂದ್ರೆ ಮುರಳಿ ನನ್ನ ಹತ್ರ ಒಂದು ಈ ತರ ಕತೆ ಇದೆ, ಏನ್ ಸರ್ ನೀವು ಅಂತ ಕೇಳಿದ್ರು. ಬಟ್ ಕತೆ ಕೇಳ್ತಾನೆ ನನಗೆ ಇಂಟ್ರೆಸ್ಟ್ ಆಯ್ತು. ಏನಂದ್ರೆ ಈ ಸಿನಿಮಾದಲ್ಲಿ ಏನೋ ಒಂದು ವಿಷಯ ಇದೆಯಲ್ಲ, ಇದನ್ನು ಮಾಡೋಣ, ಏನಾಗುತ್ತೋ ಆಗ್ಲಿ ಅದನ್ನು ನೋಡೋಣ ಅಂದ್ಬಿಟ್ಟು ಫಸ್ಟ್ ನನ್ನ ಮುರಳಿ, ಅದಾದ್ಮೇಲೆ ನನ್ನ ಧರ್ಮ ಸರ್ ನನ್ನ ಯಾವುದೇ ರೀತಿ ನನಗೆ ತೊಂದರೆ ಕೊಡದೆ ಸಿನಿಮಾನ ನೀಟಾಗಿ ನಿಲ್ಸ್ಕೊಟ್ಟಿದ್ದಾರೆ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾವು ಹೇಳ್ಬೋದು. ಬಟ್ ನನ್ನ ಮಗು ನನಗೆ ಖಂಡಿತ ಇಷ್ಟನೇ. ಬಟ್ ಇವರೆಲ್ಲ ನನಗೆ ಗೆಲ್ಸ್ಕೊಡ್ಬೇಕು ಅಂತ ಕೇಳ್ತೀನಿ. ಅದಕ್ಕಿಂತ ಒಂದು ಹೆಚ್ಚಾಗಿ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ನಾನು ನಮ್ಮ ತಾಯಿ ಕೈಯಲ್ಲಿ, ನಮ್ಮ ತಾಯಿಯವ್ರ ಕೈಯಲ್ಲಿ ಮಾಡಿಸ್ಬೇಕು ಅಂತ ಐಡಿಯಾ ಕೊಟ್ಟಿದ್ದು ನನ್ನ ಮುರಳಿ. ಬೇರೆ ಯಾವ್ದಾದ್ರು ಸ್ಟಾರ್ನ ಇಟ್ಕೊಂಡು ಮಾಡೋಣ ಅಂತ ಮಾತಾಡ್ತಾರೆ. ಅವ್ರು ಮುರಳಿ ಒಂದು ಮಾತಾಡಿದ್ರು, ಯಾಕೆ ಸರ್ ಮಾಡ್ಬೇಕಾರಲ್ಲ,
ಈ ಸಿನಿಮಾನ ನಮ್ಮ ತಾಯಿನ ಕೈಯಲ್ಲೇ ಮಾಡಿಸೋದು. ನಾವೇನು ಕಷ್ಟಪಟ್ಟಿದ್ದೀವಿ ಆ ಕಷ್ಟ ಇಲ್ಲಿಗೆ ಮರಿಬೇಕಂದ್ರೆ ಅವ್ರಿಗೆ ಏನಾದ್ರು ಮಾಡಬೇಕು ಅಂದ್ರೆ ನಾವು ಆ ಸಾಂಗ್ನ ಡೆಡಿಕೇಟ್ ಮಾಡೋಣ ಅಂತ ನಮ್ಮ ಮುಳ್ಳಿ ಹೇಳಿದಾಗ ಇವತ್ತು ನಾನು ಏನಾದರೂ ಮಾಡಿದ್ದೀನಿ ಅಂದರೆ ಸೋಲ್ತೀವೋ ಗೆಲ್ತೀವೋ ಸಿನಿಮಾ ಗೊತ್ತಿಲ್ಲ, ಬಟ್ ಎಲ್ಲ ತಾಯಂದ್ರಿಗೆ ನಾನು ಖಂಡಿತ ಅವ್ರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ. ಸಿನಿಮಾ ಗೆಲ್ಲುತ್ತೆ, ಗೆಲ್ಸ್ಕೊಡ್ತೀರ ಅನ್ನೋ ಒಂದು ನಂಬಿಕೆ ನನಗಿದೆ. ಧರ್ಮಸ್ ಸರ್ಗೆ ಈ ಸಿನಿಮಾ ಸೆಟ್ಸ್ದಾಗೆ ಅವರು ಒಳ್ಳೆ ಇದಾಗಲಿ ಅಂತ ಕೇಳ್ಕೊತೀನಿ. ನನ್ನ ತಾಯಂದ್ರಿಗೆಲ್ಲ ಥ್ಯಾಂಕ್ ಯು. ಆಮೇಲೆ ನನ್ನ ಮಾಧ್ಯಮ ಮಿತ್ರರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ. ದಯವಿಟ್ಟು ನಿಮ್ಮ ಒಂದು ಪ್ರಚಾರದಿಂದ ಈ ಸಿನಿಮಾನ ತುಂಬಾ ರೀಚ್ ಮಾಡಿಸಿ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹೇಳಿ. ತುಂಬಾ ಒಂದು ಸಪೋರ್ಟಿವ್ ಆಗಿ ಮಾಡಿದ್ದಾರೆ ಸಿನಿಮಾ. ಇವರು ಅಷ್ಟೇ ತುಂಬಾ ಕನಸುಗಳು ಕಟ್ಕೊಂಡಿದ್ದಾರೆ ಸಿನಿಮಾ ಚೆನ್ನಾಗಬೇಕು. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿರ್ಮಾಪಕರೇ. ಇವತ್ತು ಸಿಕ್ಕಿರೋದು ತುಂಬಾ ಖುಷಿ ಇದೆ. ಇದೇ ರೀತಿ ಸಾಕಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ಸಿನಿಮಾದ DOP ಕೂಡ ಇವರೇ. ಸೊ ಥ್ಯಾಂಕ್ ಯು ಸುರೇಶ್ ಸರ್. ಈಗ ನಮ್ಮ ಮುರಳಿ ಸರ್ ಮಾತಾಡ್ಬೇಕು ಅಂತ ಕೇಳ್ಕೊತೀನಿ, ನಮ್ಮ ಸಿನಿಮಾದ ಡೈರೆಕ್ಟರ್. ಎಲ್ಲರೂ ನಮಸ್ಕಾರ. ಟೈಮ್ ಆಯ್ತು, ನಾನು ತುಂಬಾ ಲೈವ್ ಮಾಡಲ್ಲ, ಬಟ್ ನಾನೇ ಮಾತಾಡ್ಬೇಕಾಯ್ತು. ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ಸರ್. ಆಕ್ಚುಲಿ ಟ್ರೈಲರ್ ತೋರಿಸಿದ್ದೀನಿ, ಸುಮ್ಮನೆ ಅಂದ್ರೆ ಟ್ರೈಲರ್ ತೋರಿಸಿದ್ದೀನಿ. ಟ್ರೈಲರ್ ಬಗ್ಗೆ ನೀವ್ ಹೇಳ್ಬೇಕು, ಬಟ್ ಕಷ್ಟಪಟ್ಟು ಇಲ್ಲಿವರೆಗೂ ಔಟ್ಪುಟ್ ತರಬೇಕಂದ್ರೆ ತುಂಬಾ ಎಫರ್ಟ್ ಹಾಕಿದ್ವಿ. ಆಮೇಲೆ ನಾನು ಸುರೇಶ್ ಸರ್ ಅವ್ರು ನನಗೆ ಸುಮಾರು 15 ವರ್ಷದಿಂದ ನನ್ನ ಗುರುಗಳವರು. ಅವತ್ತು ಹೇಳಿದ್ದೀನಿ, ನಾವಿಬ್ರು ಈ ಸಿನಿಮಾನ ಇಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ ಒಂದು ನಾವಿಬ್ರು ಜೊತೆ ಕೆಲಸ ಮಾಡಿರೋದ್ರಿಂದ ಈ ಸಿನಿಮಾ ಬಂದಿದೆ. ಈ ಸಿನಿಮಾದಲ್ಲಿ ಏನೇ ಆದ್ರೂ ನಮ್ಮಿಬ್ರುನೇ, ಚೆನ್ನಾಗಾದ್ರು ಇದಾದ್ರು ಇಬ್ರುನೇ, ನಾವಿಬ್ರು ಅದಕ್ಕೆ ಜವಾಬ್ದಾರರು. ಇನ್ನೊಂದು ವಿಷಯ, ಧರ್ಮ ಸರ್ಗೂ ನನಗೂ ಇದು 2ನೇ ಸಿನಿಮಾ. ಲಾಸ್ಟ್ ಟೈಮ್ ಹೇಳ್ದಂಗೆ ಇದು ಮುಮ್ತಾಜ್ ಸಿನಿಮಾ ಮಾಡಿದ್ದೆ ನಾವು. ಸೊ ಮುಮ್ತಾಜ್ ಮಾಡಿದ್ರೆ ನಾನು ತುಂಬಾ ಕಣ್ಣೀರ್ ಹಾಕ್ಸಿದ್ದೀನಿ. ಈ ಸಿನಿಮಾ ಮಾಡಿದ್ಮೇಲೆ ಸ್ವಲ್ಪ ಬ್ರೇಕ್ ಜಾಸ್ತಿ ಹೋಗ್ತಿದ್ದೀನಿ. ಸೊ ಅದಕ್ಕೂ ಇದಕ್ಕೆ ಡಿಫರೆನ್ಸ್ ಶೇಡ್ ಚೇಂಜ್ ಮಾಡಿದ್ದು ಆಲ್ಮೋಸ್ಟ್ ಈ ಸಿನಿಮಾದಲ್ಲಿ ತಲವಾರಿಂದ ಆಫ್ಟರ್ ಬಿಗ್ ಬಾಸ್ ಹೊರಗಡೆ ಬಂದ್ಮೇಲೆ ಅಲ್ಲಿ ಬೇರೆ ತರನೇ ಏನ್ ನೋಡಿದ್ರು. ಈ ಸಿನಿಮಾ ಅವ್ರಿಗೆ ಬೇರೆ ತರ ಶೇಡ್ ಇದೆ. ಇದು ಬರೀ ರೌಡಿಸಮ್ ಸಿನಿಮಾ ಅಂತಲ್ಲ, ಇದು ಆಕ್ಚುಲಿ ಒಂದು ಸಂಬಂಧದ ಸುತ್ತ ನಡೀತಕ್ಕಂತ ಒಂದು ಕತೆ. ಇದರಲ್ಲಿ ಒಂದು ಡೈಲಾಗ್ ಇದೆ, ಇದ್ರ ನರೇಶನೇ ಬೇರೆ ಇದೆ. ರೋಸ್ ಹಿಡಿದವರು ಇಬ್ಬರು ಸಾಯ್ತಾರೆ, ಲಾಂಗ್ ಹಿಡಿದ್ರೆ ಒಬ್ರು ಸಾಯ್ತಾರೆ. ಅವ್ರು ಸುತ್ತ ಇರೋರು ಅವ್ರೊಬ್ಬರಿಂದ ಸುತ್ತ ಇರೋರು ಎಲ್ಲರೂ ಸಾಯ್ತಾರೆ. ಆದ್ರೆ ರೋಸ್ ಹಿಡಿದವರು ಇಬ್ಬರೇ ಸಾಯ್ತಾರೆ. ಅಂದ್ರೆ ಪ್ರೀತಿ ಮಾಡಿದ್ರಿಂದ ಅದ್ರ ಮೋಸ ಇಬ್ಬರೇ ಹೋಗ್ತಾರೆ. ಒಂದು ಲಾಂಗ್ ಇಂದ ಎಷ್ಟು ಸಂಸಾರಗಳು ಹಾಳಾಗ್ತವೆ ಅನ್ನೋದೊಂದು ಮೇಜರ್ ಪಾಯಿಂಟ್ ಈ ಸಿನಿಮಾದಲ್ಲಿ ಹೇಳಾಕೊಟ್ಟಿದ್ದೇನೆ. ಸೊ ಅದಾದ್ಮೇಲೆ ಸರ್ ಈ ಒಂದು ಸಾಂಗ್ ಪ್ಲೇ ಮಾಡಿದ್ವಿ. ದುರಾದೃಷ್ಟ ನೋಡಿ ನಮ್ದು ಹೆಂಗಿದೆ ಅಂತಂದ್ರೆ, ಈ ಸಾಂಗ್ ಮಾಡಿದ್ದು ನಾನು ಪ್ರವೀಣ್ ಸರ್. ನನಗೆ ಪ್ರವೀಣ್ ಸರ್ ಹತ್ರ ಹೋಗ್ಬಿಟ್ಟು, ಸರ್ ಈ ತರ ಒಂದು ಸಾಂಗ್ ಬೇಕು, ಈ ತರ ಮಾಡೋಣ ಸರ್ ಅಂತ ನಾನು ಅವ್ರಿಗೆ ಹೇಳಿದೆ. ಓಕೆ ಸರ್ ಮಾಡೋಣ ಅಂದ್ರು. ನನ್ಗೂ ಅವ್ರಿಗೆ ಜರ್ನಿ ಸುಮಾರು ಮುಮ್ತಾಜಿಂದ ಜೊತೆ ಇದೆ. ನಾವು ಹೊರಟಿದ್ದು ಮದರ್ ಸಾಂಗ್ ಮಾಡ್ಬೇಕಂತ. ಅದ್ರ ಲಿರಿಕ್ಸ್ ಬರ್ದಿದ್ದು ನಾನೇ. ಯಾರಯ್ಯ ನೀನವರು ಅಂತ. ನಾನು ಬೆಳೆದುಕೊಂಡ ವಾತಾವರಣದಲ್ಲಿ ನಾನು ಮನೆಯಿಂದ ಹೊರಗಡೆ ಬಂದು ಬೆಳೆದಿರ್ತಕ್ಕಂಥ ದಿನಗಳು ಸುಮಾರು ವರ್ಷಗಳೇ ಇದ್ದಾರೆ. ಸೊ ಅದ್ರ ಮೇಲೆ ನಾನು ಸಾಂಗ್ ಮಾಡಿದೆ. ನಮ್ಮಮ್ಮ ಆಕ್ಚುಲಿ ಬೇಸಿಕಲಿ ನಮ್ಮಮ್ಮ ನನ್ನ ದೊಡ್ಡಮ್ಮ ಎಲ್ಲ ಬಂದಿದ್ದಾರೆ. ಅವರೆಲ್ಲ ಒಂದು ರೈತರು, ಅವ್ರಿಗೆ ಗೊತ್ತಿಲ್ಲ ಸಿಟಿ. ಪಾಪ ಅವ್ರು ಬರ್ಬೇಕಾದ್ರೆ ತುಂಬಾ ಇದಾಯ್ತು. ಈ ಸಾಂಗ್ ನ ಮಾಡ್ಬೇಕಂತ ನಾವೆಲ್ಲ ಪ್ಲಾನ್ ಮಾಡಿದ್ವಿ. ಪಾಪ ಸುರೇಶ್ ಸರ್ ಸರಿ ಹೇಳ್ತಾನೆ ಇದೆ ಇಲ್ಲಿ ಅಂತ. ನಮ್ಮ ಅಕ್ಕ ಅವ್ರಿಗೆ ಸ್ಟೇಜ್ ಮೇಲೆ ಬಂದ್ರು. ಪ್ರವೀಣ್ ಸರ್ ಆಸೆ ಇಟ್ಕೊಂಡು ಫಸ್ಟ್ ಟೈಮ್ ಸ್ಟೇಜ್ಗೆ ಅವ್ರ ತಾಯಿನ ಕರ್ಕೊಂಡ್ ಬಂದ್ರು. ನೋಡಿ ಸಾಂಗ್ ಮಾಡಿದ್ ನಾನು ಪ್ರವೀಣ್ ಸರ್, ಬಟ್ ಅವ್ರ ತಾಯಿನೂ ಮೇಲೆ ಬರಲಿಲ್ಲ, ನನ್ನ ತಾಯಿನೂ ಮೇಲೆ ಬರಲಿಲ್ಲ. ಬಟ್ ಈಗ ಬಂದಿದ್ದಾರೆ. ನೀವು ಯಾರು ಬೇಜಾರು ಮಾಡ್ಕೊಂಡಿಲ್ಲ ಅಂದ್ರೆ ಜಸ್ಟ್ ಒಂದೇ ಮಿನಿಟ್, ಯಾಕಂದ್ರೆ ನಾನು ತುಂಬಾ ಕಷ್ಟಪಡಿ ಸಾಂಗ್ ನೋಡ್ಬೋದು ಡೆಡಿಕೇಟ್ ಮಾಡಿದ್ದೀನಿ. ಯಾರು ಬೇಜಾರು ಮಾಡ್ಕೊಬಿಡಿ, 2 ಸೆಕೆಂಡ್ ಬೇಜಾರು ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಈ ಸಾಂಗ್ ಫಸ್ಟ್ ನಾವು ಪ್ಲಾನ್ ಮಾಡಿದಾಗ ಸರ್ ಈ ತರ ತಾಯಂದ್ರ ಕೈಯಲ್ಲಿ ನಾವು ಸಾಂಗ್ ಮಾಡಿಸ್ಬೇಕಂತ ಹೇಳಿದಾಗ ಇದು ತುಂಬಾ ಚೆನ್ನಾಗಿದೆ ಮಾಡೋಣ. ಯಾಕಂದ್ರೆ ನಾವು ಎಲ್ಲ ಗೆಸ್ಟ್ಗೆ ಇದಕ್ಕೆ ಈ ಸಿನಿಮಾಗೆ ದರ್ಶನ್ ಸರ್ ಕ್ಲಾಪ್ ಮಾಡಿದ್ದಾರೆ, ಎಲ್ಲ ಗೆಸ್ಟ್ಗಳಿದ್ದಾರೆ. ನಮ್ಮ ತಾಯಂದ್ರಿಗೆ ನಾನಂತೂ ಏನು ಕೊಟ್ಟಿಲ್ಲ ಸರ್. ನಾನು ಏನಾದ್ರು ಕೊಟ್ರೆ, ನಾವೆಲ್ಲ ಕೊಟ್ರೆ ನನ್ನ ತಾಯಂದ್ರಿಗೆ ಈ ಸ್ಟೇಜ್, ಯಾಕಂದ್ರೆ ನನ್ನನ್ನು ಇಲ್ಲಿವರೆಗೂ ಸಾಕಿ ನಾನು ಅವ್ರಿಗೆ ಏನು ಮಾಡಿಲ್ಲ ಅಂದ್ರೆ ನನ್ನನ್ನ ಇಲ್ಲಿಗಡೆ ತಂದಿದ್ ಮಾಡಿದ್ರೆ ಅವ್ರು ಪಟ್ಟಿರ್ತಕ್ಕಂಥ ಕಷ್ಟ. ನಂತರ ಎಷ್ಟೋ ಜನ ಊರಿಂದ ಬಿಟ್ಟು ಬಂದು ಇದೆಲ್ಲ ಕೆಲಸ ಮಾಡಿರ್ತಾರೆ. ಆತರ ನಾನು ಊರಿಂದ ಬಂದು ಕೆಲಸ ಮಾಡಿದ್ದೀನಿ. ನಾನು ನಮ್ಮ ತಾಯಂದ್ರು ಕೊಡ್ತಕ್ಕಂಥ ಒಂದು ಸಣ್ಣದು, ಅವ್ರು ಹಳ್ಳಿಯವರು. ಸೊ ಅವರು ನನ್ಗೋಸ್ಕರ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಗೆ ಇದೆ ಅಂತ ಇಲ್ಲಿಗಂಟ ಬಂದಿದ್ದಾರೆ ಸರ್. ಇವರು ನಮ್ಮ ತಾಯಿ ಅಂದ್ರೆ ಇವ್ರಿಗೂ ಅಕ್ಕ ತಂಗಿರೋ, ನಮ್ಮ ದೊಡ್ಡಮ್ಮ ನಮ್ಮ ತಾಯಿ.
ಏನೋ ಜಾಯಿಂಟ್ ಫ್ಯಾಮಿಲಿ ಉಳಿದಿದ್ರೆ ನಮ್ಮ ಕಷ್ಟಕ್ಕೆ ಅಂದ್ರೆ ಇವತ್ತು ನಮ್ಮ ಮನೇಲಿ ಹೆಚ್ಚು ಕಡಿಮೆ 20 ಜನ ಇದ್ದಾರೆ. ನಾವು ಇವತ್ತರೆಗೂ ಅನಿನ್ಯವಾಗಿ ಇವತ್ತರೆಗೂ ಇದೀವಿ ಅಂದ್ರೆ ನಾನು ಇವತ್ತರೆಗೂ ಸಿನಿಮಾದಲ್ಲಿ ಸಂಪಾದನೆ ಮಾಡಿದೀನೋ ಇಲ್ವೋ ಬದುಕಿರೋದು ಮಾತ್ರ ಇವ್ರು ದುಡ್ಡಿರತಕ್ಕಂತ ಒಂದೊಂದು ಬೆವರಿನ ದುಡ್ಡಲ್ಲೇ ಇವತ್ತರೆಗೂ ಈ ಫಂಕ್ಷನ್ ಇಲ್ಲಿ ಗಂಟ ಬಂದಿದ್ದೀನಿ ಅಂದ್ರೆ ಇವರೇನೆ ಎಲ್ಲ ಟಿವಿ ಸಾಂಗ್ ನ ಇವ್ರಿಗೂ ಡೆಡಿಕೇಟ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಪ್ರವೀಣ್ ಸರ್ ಇದಾರೆ, ಅವ್ರ ವಿಷಯ ಅವ್ರಿಗೆ ಕೊಡ್ತೀನಿ, ಆಮೇಲೆ ನಾನು ಮಾತಾಡ್ತೀನಿ ಸರ್. ಇದೊಂದು ವಿಷಯ ಅವ್ರಿಗೆ ಕೊಡ್ತೀನಿ ಮಾತಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಕ್ಷಮೆ ಕೇಳಕ್ ಇಷ್ಟಪಡ್ತೀನಿ. ನಾನು ತಡವಾಗಿ ಬಂದೆ ಕಾರ್ಯಕ್ರಮಕ್ಕೆ. ತುಂಬಾ ಜನ ಹಿರಿಯರಿದ್ದೀರಾ, ಮಾಧ್ಯಮ ಮಿತ್ರರೆಲ್ಲ ಇದ್ದೀರಾ. ಸಾರಿ, ರಿಯಲಿ ಸಾರಿ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಧರ್ಮ ಸರ್, ಸುರೇಶ್ ಸರ್, ಮುರಳಿ ಸರ್. ಅದೇ ನಾನು ಡಿಗ್ರಿ ಓದ್ತಿದ್ದಾಗ ನಾನು ಫಸ್ಟ್ ಮುಮ್ತಾಜ್ ಸಿನಿಮಾಗೆ ನಾನು ಸಾಂಗ್ ಮಾಡಿದ್ದು. ನಿಮ್ಗೆ ಮ್ಯೂಸಿಕ್ ಎಲ್ಲ ಮಾಡಕ್ ಓಕೆ ಎಲ್ಲ ಬರುತ್ತಲ್ಲ ಅಂತ ಹೇಳಿದ್ರು. ಓಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಶುರು ಮಾಡಿದ್ದೆ. ಆಕ್ಚುಲಿ ಮಾಡ್ತಾ ಮಾಡ್ತಾ ಕಲ್ತಿದ್ದು. ಸೊ ದಟ್ ವಾಸ್ ದ ಟ್ರೂತ್. ಸೊ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಶರಣ್ ಸರ್ ಈ ಹಾಡನ್ನ ಹಾಡಿದ್ದು ಸೊ ಬಹಳ ಖುಷಿ ಕೊಡ್ತು. ಯಾಕಂದ್ರೆ ಅವರು ಮ್ಯೂಸಿಕ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇದ್ರು. ಸೊ ನನ್ಗೆ ಅದ್ರಲ್ಲಿ ಏನು ನನ್ಗೆ ಅಂದ್ರೆ ಇನ್ನೊಂದು ಮಾತು ಇರ್ಲಿಲ್ಲ. ಯಾಕಂದ್ರೆ ಶರಣ್ ಸರ್ ತುಂಬಾ ಮ್ಯೂಸಿಕ್ ಅಲ್ಲಿ ಸ್ಟ್ರಾಂಗ್ ಇದ್ದಾರೆ ಮತ್ತೆ ತುಂಬಾ ಕೋಆಪರೇಟಿವ್ ಆಗಿ ತುಂಬಾ ಚೆನ್ನಾಗಿ ಹಾಡ್ಕೊಟ್ಟಿದ್ದಾರೆ. ಒಳ್ಳೆ ಫೀಲ್ ಕೊಟ್ಟಿದ್ದಾರೆ ಆ ಹಾಡಿಗೆ. ಮತ್ತೆ ಕೀರ್ತಿರಾಜ್ ಸರ್ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಯುವರ್ ಬ್ಲೆಸ್ಸಿಂಗ್ ಅಂಡ್ ಗೈಡೆನ್ಸ್ ಥ್ರೂಔಟ್. ಮತ್ತೆ ಅಮ್ಮ ಇದ್ದಾರೆ. ಸೊ ನಾವು ಮುಮ್ತಾಜ್ದು ಒಂದು ಪ್ರಮೋಷನಲ್ ಇವೆಂಟ್ ಮುಗಿಸ್ಕೊಂಡು ಒಂದ್ಸಲ ರಾತ್ರಿ ನಿಮ್ಮ ಮನೆಗೆ ಬಂದಾಗ ಅಕ್ಕಿ ರೊಟ್ಟಿ ತಿಂದಿದೆ. ಚೆನ್ನಾಗಿತ್ತು, ಅದೆಲ್ಲ ನೆನಪಿದೆ ನನಗೆ. ಸೊ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸ್ ಟು ಎಂಟೈರ್ ಟೀಮ್, ಆಲ್ ದ ಆಕ್ಟರ್ಸ್, ಟೆಕ್ನಿಷಿಯನ್ಸ್. ಮತ್ತೆ ಇದರಲ್ಲಿ ನನ್ನ ಅಣ್ಣ ಪವನ್ ಕೂಡ ಸಾಹಿತ್ಯದಲ್ಲಿ ಒಂದು ಸಣ್ಣ ಮಟ್ಟದ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಮತ್ತೆ ರಂಜಿತ್ ಅಂತ ಬಂದಿದ್ದಾರೆ, ರಂಜಿತ್ ಅಂತ. ಸೊ ಹಿ ಹ್ಯಾಸ್ ವರ್ಕ್ಡ್ ಇನ್ ದ ಮ್ಯೂಸಿಕ್ ಡಿಪಾರ್ಟ್ಮೆಂಟ್. ಅದು ಮುಂಬರುವ ಹಾಡಲ್ಲಿ ಅವರು ವರ್ಕ್ ಮಾಡಿದ್ದಾರೆ, ಅಡಿಷನಲ್ ಕೀಬೋರ್ಡ್ ಪ್ರೋಗ್ರಾಮಿಂಗ್ ಎಲ್ಲ. ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್. ಥ್ಯಾಂಕ್ಸ್ ಅಲ್ಲ. ಇದು ಏನು ಮ್ಯೂಸಿಕ್ ಮಾಡ್ತೀವಿ ಅಥವಾ ಆಕ್ಟಿಂಗ್ ಮಾಡ್ತೀವಿ ಈ ತರ ಏನೇ ಹೇಳಿದ್ರು ಅದೆಲ್ಲ ಸರಿ, ಬಟ್ ಕೆಲಸ ಏನ್ ಮಾಡ್ತೀವಿ ಅಂತ ಕೇಳ್ತಾರೆ ಸಾಧಾರಣವಾಗಿ ಎಲ್ಲರೂ. ಬಟ್ ಆ ತರ ನಮ್ಮ ಮನೇಲಿ ನನ್ಗೆ ಆ ವಾತಾವರಣ ಇಲ್ಲ. ನನ್ನ ಅಣ್ಣ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅತ್ತಿಗೆ ಆಗಿರ್ಬೋದು, ಎಲ್ಲರೂ ಸಪೋರ್ಟಿವ್. ಸೊ ನಾವ್ ಏನೇ ಮಾಡ್ಬೇಕು ಅಂದ್ರು, ನಾವೇನೇ ಪ್ರಪಂಚನೇ ಗೆದ್ದು ಮನೆಗೆ ಹೋದ್ರು ಊಟಕ್ಕೆ ಏನಿದೆ ಅಂತ ಕೇಳೋದು ಅಮ್ಮನ ಹತ್ರ. ಸೊ ಹಂಗಾಗಿ ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾನು ಅಮ್ಮನಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ಸ್ ಹೇಳಕ್ ಆಗಲ್ಲ ಅವರಿಗೆ. ಸೊ ಈ ಸಾಂಗು ಸೊ ಎಲ್ಲ ತಾಯಂದ್ರ ಕೈಲಿ ರಿಲೀಸ್ ಮಾಡಿಸ್ಬೇಕು ಅನ್ನೋದು ಬಹಳ ಒಳ್ಳೆಯ ಒಂದು ಉತ್ತಮ ಉದ್ದೇಶ, ಒಳ್ಳೆ ಐಡಿಯಾ. ಸೊ ಹಂಗಾಗಿ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಥ್ಯಾಂಕ್ಸ್. ಹಾಗೂ ನನ್ನ ಲೈಫಲ್ಲಿ ಒಂದು 2 ಇಂಪಾರ್ಟೆಂಟ್ ಗೆಸ್ಟ್ ಬಂದಿದ್ದಾರೆ. ಅವ್ರ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಶ್ರೇಯಾ ಅವರು ಮತ್ತೆ ಮಹೇಂದರ್ ಅವರು. ರಿಲಯನ್ ಕ್ರಿಯೇಷನ್ಸ್ ನನ್ನ ಕಂಪ್ಲೀಟ್ ಇದು ನಾನು ಹ್ಯಾಂಡಲ್ ಮಾಡಿದ್ದು, ನನ್ನ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡಿದ್ದು. ಇವತ್ತು ಜನಕ್ಕೆ ಅಷ್ಟೊಂದು ಒಂದು ರೀಚ್ ಇದೆ ಅಂದರೆ ಐ ಥಿಂಕ್ ಬಿಗ್ ಪಾರ್ಟ್ ಆಫ್ ಇಟ್. ಥ್ಯಾಂಕ್ ಯು ಬೋತ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಪ್ಲೀಸ್ ಬನ್ನಿ ಒಂದು ನಿಮಿಷ. ಸರ್ ಇನ್ನೊಂದು ಮೇನು ಕೊನೆಯದಾಗಿ ಹೇಳ್ಬಿಡ್ತೇನೆ ಸರ್. ಆಕ್ಚುಲಿ ನಾನು ನನ್ನ ಟಾಪಿಕ್ ಮುಗಿಸ್ಕೊಡ್ತೀನಿ ಸರ್. ಸಿನಿಮಾ ಫೆಬ್ರವರಿ 7ನೇ ರಿಲೀಸ್ ಆಗ್ತಿದೆ. ಈಗ ಟ್ರೈಲರ್ ರಿಲೀಸ್ ಮಾಡಿದ್ದೀವಿ, ಎಲ್ಲ ಪ್ರಮೋಷನ್ ನಡೀತಾ ಇದೆ. ಸೊ ಆಮೇಲೆ ಎಲ್ಲ ಮೀಡಿಯಾದವರು ದಯವಿಟ್ಟು ನನ್ನ 2ನೇ ಸಿನಿಮಾ ನಾನು ಮುಮ್ತಾಜ್ ಆದ್ಮೇಲೆ ಇದನ್ನು ಕಷ್ಟಪಟ್ಟು ಮಾಡಿದ್ದೀನಿ. ನನಗೊಂದು ಗೆಲುವು ಬೇಕು. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ನನ್ನ ಧರ್ಮ ಸರ್ ನಾವು 2ನೇ ಸರಿ ಮಾಡ್ತಾ ಇದ್ಮೇಲೆ ತುಂಬಾ ಕಷ್ಟಪಟ್ಟು ಈ ಸಿನಿಮಾನ ಇಲ್ಲಿ ಗಂಟ ಚೆನ್ನಾಗಿ ಮಾಡಿದ್ದೀವಿ. ಆಮೇಲೆ ಕಷ್ಟಪಟ್ಟು ಮಾಡಿದ್ದೀವಿ. ಆಮೇಲೆ ರೀಚ್ ಆಗ್ಲೇಬೇಕು, ಗೆಲ್ಲೇಬೇಕು ಅಂತ ಶ್ರಮ. ಯಾಕಂದ್ರೆ ಧರ್ಮ ಸರ್ ಯಾವತ್ತೂ ಫೋನ್ ಮಾಡಿದ್ರು ಇಲ್ಲ ಅಂದ್ರೆ ಅವ್ರು ಎಲ್ಲಾ ತರ ಸಪೋರ್ಟ್ ಮಾಡಿ ಒಬ್ಬ ಹೀರೋ ಆಗಿ ಎಲ್ಲ ಬ್ರದರ್ ಆಗಿ ನನಗಂತೂ ಧರ್ಮ ಸರ್ ಆಸ್ ಅ ಬ್ರದರ್. ನನಗೆ ಅವ್ರ ಅಣ್ಣನ ಸ್ಥಾನ ಯಾವತ್ತೂ ನನ್ಗೆ ಇಲ್ಲ ಅಂದೇ ಇಲ್ಲ. ನಮ್ಗೆ ಇನ್ನೊಂದು ದೊಡ್ಡ ಏನಪ್ಪ ಅಂದ್ರೆ ನಮ್ ಬ್ಯಾಕ್ ಬೋನು, ನಮ್ ಗುರುಗಳು ಅಂತಂದ್ರೆ ನಮ್ ತಂದೆ ಸಮಾನ, ನಮ್ ಕೀರ್ತಿರಾಜ್ ಸರ್. ನಾವ್ ಯಾವತ್ತು ಮಾಡಿದ್ರು ನಮ್ಗೆ ಅವ್ರು ಸಪೋರ್ಟ್ ಮಾಡ್ತಾರೆ. ಏನ್ ಹೇಳಿದ್ರು ಅವ್ರು ಪಾಸಿಟಿವ್ ಆಗಿ ಒಂದು ಎಲ್ಲ ಮಾಡ್ತೀರಾ ಮಾಡಿ, ನೀವು ಏನ್ ಹೇಳಿದ್ರು ಇಲ್ಲ ಅಂದ್ರೆ ನಮ್ಗೆಲ್ಲ ಬೆಂತಾಗಿ ಇದು ಮಾಡ್ತಾರೆ. ಸೊ ಈಗ ಈ ಸಿನಿಮಾ ಫೆಬ್ರವರಿ 7 ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮನ್ನು ಆಶೀರ್ವದಿಸಿ ಅಂತ ಹೇಳ್ತಾ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಡೈರೆಕ್ಟರ್ ಸರ್ ಹಾಗೂ ಪ್ರೊಡ್ಯೂಸರ್ ಸರ್ಗೆ ಹೋಗೋದು. ಯಾಕಂದ್ರೆ ನಾನು ಯಾವ ಸಿನಿಮಾಲ್ಲೂ ಒಂದು ಧೈರ್ಯ ಮಾಡಿರಲಿಲ್ಲ ಗೆಟಪ್ ಚೇಂಜ್ ಮಾಡೋಕ್ಕೆ. ನಾರ್ಮಲ್ ಗೆಟಪ್ ಅಲ್ಲೇ ಇದ್ದೆ. ಬಟ್ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಇಲ್ಲ ಸರ್ ಲಾಂಗ್ ಹೇರ್ ಬಿಡಿ, ಈ ತರ ಇದ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾ ಕಾಳಜಿ ತಗೊಂಡು ಸುರೇಶ್ ಸರ್ ಮತ್ತು ಡೈರೆಕ್ಟರ್ ಸರ್ ತುಂಬಾ ಕಾಳಜಿ ತಗೊಂಡು ಈ ಸಿನಿಮಾ ಮಾಡಿದ್ದಾರೆ.
ಸೊ ಥ್ಯಾಂಕ್ಸ್ ಟು ದೆಮ್. ಕಷ್ಟ 100% ಕಷ್ಟ, ತುಂಬಾ ಕಷ್ಟಪಟ್ಟು ಮಾಡಿದ್ವಿ. ಯಾಕಂದ್ರೆ ಮಧ್ಯದಲ್ಲಿ ಸ್ವಲ್ಪ ಕೋವಿಡ್ ಟೈಮಲ್ಲಿ ಸ್ವಲ್ಪ ಬ್ರೇಕ್ ಆಗಿತ್ತು. ಸೊ ಅದೆಲ್ಲ ನೋಡ್ಕೊಂಡು ಐ ಥಿಂಕ್ ತುಂಬಾ ಒಂದು ಶ್ರಮ ಪಟ್ಟು ಎಲ್ಲ ಮಾಡಿದ್ವಿ. ಐ ಥಿಂಕ್ ಅದಕ್ಕೊಂದು ಫಲ ಸಿಗುತ್ತೆ. ಯಾಕಂದ್ರೆ ಇವತ್ತು ಆಗಿರೋದು ಒಂದು ದೊಡ್ಡ ಆಶೀರ್ವಾದ ಅಂತ ಹೇಳ್ಬೋದು. ತಾಯಂದಿರು ಸಾಂಗ್ ನ ರಿಲೀಸ್ ಮಾಡಿದ್ರು, ಅದು ನೋಡೋಕೆ ಚಂದ. ಆ ಸ್ಟೇಜ್ ಮೇಲೆ ಅವ್ರೆಲ್ಲ ಕೂತಾಗ ಒಂಥರ ತುಂಬಾ ದೇವರೇ ಒಂದು ಬ್ಲೆಸ್ಸಿಂಗ್ಸ್ ತರ ಒಂದು ಇದಾಯ್ತು. ಸೊ 100% ಎಲ್ಲ ಒಳ್ಳೇದಾಗುತ್ತೆ. ಅಂಡ್ ಪ್ರವೀಣ್ ಅವರು ಮ್ಯೂಸಿಕ್ ಮುಂತಾಜ್ ಟೈಮಿಂದ ಇವಾಗೂ ನಮ್ಮ ಜರ್ನಿ ಹಂಗೆ ನಡೀತಾ ಇದೆ. ಇದರಲ್ಲೂ ಅಷ್ಟೇ ಪಲ್ಕ್ ಸಾಂಗ್ ಆಗಿರ್ಬೋದು, ಐ ಥಿಂಕ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್. ಅಂಡ್ ಟೈಟಲ್ ಟ್ರ್ಯಾಕ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮೂಡಿ ಬಂದೈತೆ. ಅಂಡ್ ಐ ಥಿಂಕ್ ಒಂದು ಮಾಸ್ ಸಾಂಗ್ ಏನ್ ಬೇಕು ಸಿನಿಮಾ ನೀವು ಮಾಡಿದ್ರ. ಥ್ಯಾಂಕ್ ಯು ಸೊ ಮಚ್. ಅಂಡ್ ಅವಿನಾಶ್ ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕಂದ್ರೆ ತುಂಬಾ ಪ್ರೀತಿಯಿಂದ ಧರ್ಮ ಅಂತ ಇರ್ತಾರೆ. ಸೊ ಅದನ್ನು ಕೇಳಕ್ಕೆ ತುಂಬಾ ಖುಷಿ. ಯಾಕಂದ್ರೆ ಅಷ್ಟು ಸಪೋರ್ಟಿವ್ ಆಗಿರ್ತಾರೆ ಸೆಟ್ ಅಲ್ಲಿ. ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಈ ಸಿನಿಮಾಲಿ. ಫಸ್ಟ್ ಸಿನಿಮಾ ಅಂತ ಹೇಳಿದ್ರು, ಬಟ್ ನಿಜವಾಗ್ಲೂ ಫಸ್ಟ್ ಸಿನಿಮಾ ಅಂತ ಕಾಣಲ್ಲ, ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ. ಸೊ ಆಲ್ ದಿ ಬೆಸ್ಟ್ ನಿಮಗೂ ಅಷ್ಟೇ. ಹಾಗೂ ಅನಂತ ಅವ್ರಿಗೆ ಸಾರಿ ಟ್ರೈಲರ್ ನಿಮ್ದು ಅಷ್ಟು ಇರಲಿಲ್ಲ, ಬಟ್ ಇದೆ ಸಿನಿಮಾ ಬೇಜಾರಿದೆ. ಸೊ ಜನ ಅಲ್ಲೇ ಒಂದು ನೋಡ್ತಾರೆ. ಸೊ ಥ್ಯಾಂಕ್ ಯು. ಸಿನಿಮಾ ಥ್ಯಾಂಕ್ ಯು. ಎಲ್ರಿಗೂ ಲಾಸ್ಟ್ ಒಂದೇ ಮಾತು ಹೇಳ್ತೀನಿ. ಈ ಸರಿ ಬಿಗ್ ಬಾಸ್ ಹೋಗ್ಬೇಕಿತ್ತು. ಕೆಲವು ಸೋಷಿಯಲ್ ಮೀಡಿಯಾ ಕೆಲವೊಂದು ಇದ್ರಲ್ಲಿ ಬಂದಿತ್ತು, ಅಂದ್ರೆ ನ್ಯೂಸ್ ಚಾನಲ್ಸ್ ಅಲ್ಲಿ ಆಲ್ರೆಡಿ 3 ಮೀಟಿಂಗ್ ಆಗಿತ್ತು. ಒಂದು ಆಗಿದ್ರೆ ನಾನು ಬಿಗ್ ಬಾಸ್ ಅಲ್ಲಿ ಅಂದ್ರೆ ಅಣ್ಣನ ಜೊತೆ ಇಲ್ಲ ಒಂದು ಅಷ್ಟು ಟೀಮ್ ಅಂದ್ರೆ ನನಗೆ ಫೇವರೇಟ್ ಇದ್ದಾರೆ ಅವ್ರ ಜೊತೆ ಇರ್ಬೋದಿತ್ತು, ಬಟ್ ಆಗ್ಲಿಲ್ಲ. ಒಂದು ಮೇಜರ್ ಒಂದು ಅಮ್ಮನ ಆಪರೇಷನ್ ಇತ್ತು, ಮಿಸ್ ಆಯ್ತಲ್ಲ ಅಂತ ಒಂದು ಬೇಜಾರ್ ಇದೆ. ಈ ಸಲ ಮಿಸ್ ಆದ್ರೆ ಏನಂತೆ ನೆಕ್ಸ್ಟ್ ಸೀಸನ್ 12 ಹೋಗಿ ನೆಕ್ಸ್ಟ್ ಹೋಗೋಣ. ಆದ್ರೆ ಅಣ್ಣ ಇದ್ರು ಅಂದ್ರೆ ಒಂದು ಅಷ್ಟು ಟೀಮ್ ಅವ್ರು ಇದ್ರಲ್ಲ, ನನ್ಗೆ ಅದು ಮಿಸ್ ಮಾಡ್ಕೊಂತ ಇದೀನಿ ಏನೋ ಅಂತ ತುಂಬಾ ಫೀಲ್ ಇದೆ. ಆಗಿದ್ರೆ ಈ ಸೀಸನ್ ಖಂಡಿತ ಅಲ್ಲಿರ್ತಿದೆ ಆ ಮನೇಲಿ. ಇಲ್ಲಾದ್ರೂ ಪರವಾಗಿಲ್ಲ, ಎಲ್ಲರೂ ಬಂದಿದ್ದಾರೆ. ನನಗೆ ಆ ಒಂದ್ ಮನೇಲಿ ಇದ್ದಷ್ಟು ಖುಷಿ ಬಂತು. ಎಲ್ರಿಗೂ ಥ್ಯಾಂಕ್ ಯು. ಇಡೀ ಬಿಗ್ ಬಾಸ್ ಟೀಮ್ಗೆ ಬಂದಿರೋಂತ ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲ ಮೀಡಿಯಾದವ್ರಿಗೆ ಮುರಳಿ ಸರ್ ಜೊತೆ ಇದು ನಂದು 3ನೇ ಸಿನಿಮಾ. ಥ್ಯಾಂಕ್ ಯು ಸರ್. ಆಮೇಲೆ ಇದರಲ್ಲಿ ಮಾಸು, ಆಮೇಲೆ ರೊಮ್ಯಾಂಟಿಕ್ಕು ಸಂಬಂಧಗಳು ಜೊತೆಗೆ ನಾನು ಸ್ವಲ್ಪ ಕಾಮಿಡಿ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಇದೇ ಫೆಬ್ರವರಿ 7ನೇ ತಾರೀಕು ಎಲ್ಲ ದಯವಿಟ್ಟು ಕನ್ನಡ ಚಿತ್ರ ಬೆಳೆಸೋಕ್ಕೆ ಚಿತ್ರರಂಗ ಮಂದಿರಕ್ಕೆ ಬಂದು ಎಲ್ಲ ಸಿನಿಮಾ ನೋಡಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು.